ನಮಸ್ತೆ ಸ್ನೇಹಿತರೆ, ನಾನ್ ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ ಚತ್ತರ್. ಸ್ನೇಹಿತರೆ, ತಮಗೆಲ್ಲರಿಗೂ ಜ್ಞಾನವೇ ಅಮೃತ ಯೂಟ್ಯೂಬ್ ಚಾನಲ್ಗೆ ಆದರಣೀಯ ಸ್ವಾಗತ. ನಾವು ಈ ಒಂದು ತರಗತಿಯಲ್ಲಿ ಸಮಗ್ರ ಕನ್ನಡ ವ್ಯಾಕರಣವನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಸಮಗ್ರ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸಾಕಷ್ಟು ವ್ಯಾಕರಣಾಂಶಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಅದರ ಮುಂದುವರಿದ ಭಾಗ ಇವತ್ತು ಹೊಸ ಅಧ್ಯಾಯ ಸಂಧಿಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಯಾವುದು? ಸಂಧಿಗಳು. ಸಂಧಿ ಅಂದ್ರೇನು? ನೀವು ಪ್ರಾಥಮಿಕ ಅಥವಾ ಪ್ರೌಢ ಶಿಕ್ಷಣದ ಹಂತದಲ್ಲಿ ಕಲ್ತಿರ್ತೀರಿ. ಸಂಧಿಗಳ ಕುರಿತಂತೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ನೀವು ಎದುರುಗೊಂಡಿರ್ತೀರಿ. ಹಾಗಾಗಿ ಇವತ್ತು ಆ ಸಂಧಿಗಳ ಅರ್ಥ, ವಿಧಗಳು, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳ ಅರ್ಥದ ಜೊತೆಗೆ ಯಾವ ಯಾವ ಪದಗಳು ಸೇರಿದ್ರೆ ಯಾವ ಯಾವ ಸಂಧಿಗಳಾಗ್ತವೆ, ಕನ್ನಡ ಪದ ಮತ್ತು ಸಂಸ್ಕೃತ ಪದ, ಈ ರೀತಿಯಾಗಿ ಸಂಧಿಗಳಿಗೆ ಕುರಿತಂತೆ ನಾವು ಸಂಪೂರ್ಣವಾದ ವಿವರಣೆಯನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗ್ತೇವೆ. ಮೊದಲಿಗೆ ಸಂಧಿ ಅಂದ್ರೇನು? ಸಂಧಿ ಅಂದ್ರೇನು? ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ನಾವು ಸಂಧಿ ಅಂತ ಹೇಳಿ ಕರಿತೇವೆ. ಸಂಧಿ ಅಂದ್ರೇನು? ಎರಡು ವರ್ಣಗಳು. ವರ್ಣ ಅಂದ್ರೆ ನಿಮ್ಗೆ ಗೊತ್ತಿದೆ, ವರ್ಣಮಾಲೆಯಲ್ಲಿ ಕಲಿಬೇಕಾದಾಗ ವರ್ಣ ಪದದ ಅರ್ಥ ಅಕ್ಷರ ಎಂದರ್ಥ. ಎರಡು ವರ್ಣಗಳು ಅಥವಾ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿ ಅಂತ ಹೇಳಿ ಕರಿತೇವೆ. ಸಂಧಿಗೆ ಒಂದು ಉದಾಹರಣೆ ಕೊಡಿ ಸರ್, ನಮ್ಗೆ ಡೆಫಿನೇಷನ್ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಒಂದು ಉದಾಹರಣೆ ನೋಡ್ತಾ ಹೋಗೋಣ ಅಂತ. ಮಾತು ಕೂಡಿಸು ಇಲ್ಲ. ಮಾತು ಕೂಡಿಸು ಇಲ್ಲ. ಇಲ್ಲಿ ನೋಡಿ, ಎರಡು ಪದಗಳಿದಾವೆ. ಮಾತು ಅನ್ನೋದು ಒಂದು ಪದ, ಇಲ್ಲ ಅನ್ನೋದು ಒಂದು ಪದ. ಇಲ್ಲಿ ನೋಡಿ, ಕೂಡಿಸಿ ಬರ್ದಾಗ ಏನಾಯ್ತು? ಇಲ್ಲಿ ಮಾತಿಲ್ಲ ಅಂತ ಆಯ್ತು. ಏನಾಯ್ತು? ಮಾತಿಲ್ಲ. ಇಲ್ಲಿ ಎರಡು ಪದಗಳು ಕೂಡಿಸಿ ಬರ್ದಾಗ ಒಂದೇ ಪದ, ಅಂದ್ರೆ ಎರಡು ಅಕ್ಷರಗಳು ಸೇರುತ್ತಿಲ್ಲಿ. ತು ಮತ್ತು ಈ ಏನಾಯ್ತು? ಇಲ್ಲಿ ತಿ ಆಯ್ತು. ಅಂದ್ರೆ ಇಲ್ಲೊಂದು ಸ್ವರ ಹೋಯ್ತು. ಅರ್ಥ ಎರಡು ಅಕ್ಷರಗಳು ಸೇರ್ಬೇಕಾದಾಗ ಕಾಲ ವಿಳಂಬ ಇಲ್ಲ. ಇಲ್ಲಿ ನಾವು ಉಚ್ಚಾರಣೆ ಮಾಡ್ಬೇಕಾದಾಗ ಮಾತು ಇಲ್ಲ ಅಂತ ಹೇಳ್ತಿದ್ದೇವೆ. ಆದ್ರೆ ಇಲ್ಲಿ ಉಚ್ಚಾರಣೆ ಮಾಡ್ಬೇಕಾದಾಗ ಕಾಲದ ವಿಳಂಬವೇ ಇಲ್ಲ. ಸಡನ್ ಆಗಿ ಉಚ್ಚಾರಣೆ ಮಾಡ್ತೇವೆ, ಮಾತಿಲ್ಲ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಸಂಧಿ ಅಂತ ಹೇಳಿ ಕರಿತೇವೆ. ಸಂಧಿ ಕ್ರಿಯೆ ಅಂತ ಕರಿತೇವೆ. ಇಲ್ಲಿ ನೋಡಿ, ಈ ಕಡೆಗಿದೆಯಲ್ಲ, ಈ ಪದವನ್ನ ನಾವು ಪೂರ್ವ ಪದ ಅಂತ ಹೇಳಿ ಕರಿತೇವೆ. ಸಂಧಿ ಪ್ರಕ್ರಿಯೆಯಲ್ಲಿ ಸಂಧಿಯ ಆ ಶಬ್ದವನ್ನ ಬಿಡಿಸಿ ಬರಿಬೇಕಾದಾಗ ಮೊದಲ ಪದವನ್ನ ಪೂರ್ವ ಪದ ಎಂತಲೂ, ನಂತರದ ಪದವನ್ನ ಉತ್ತರದ ಪದ ಎಂತಲೂ ಕರೆಯುತ್ತೇವೆ. ಅದಾದ ನಂತರ ಇಲ್ಲಿ ನಡೆಯುವ ಬದಲಾವಣೆಗಳನ್ನ ಏನಂತ ಕರಿತೀವಿ? ಸಂಧಿ ಕಾರ್ಯಗಳು ಅಂತ ಹೇಳಿ ಕರಿತೇವೆ. ಇಲ್ಲಿ ಸಿಗುವಂತಹ ಪದ ಏನು? ಸಮಸ್ತ ಪದ ಅಥವಾ ಸಂಧಿ ಪದ ಅಂತ ಹೇಳಿ ಕರಿತೇವೆ. ಮುಂದೆ ಹೋಗೋಣ. ಸರ್, ನೀವ್ ಈಗ ಹೇಳಿದ್ರಿ ಇಲ್ಲಿ ಉ ಎನ್ನುವ ಸ್ವರ, ಇಲ್ಲಿ ಈ ಎನ್ನುವ ಸ್ವರ ಎದುರುಗೊಂಡು, ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದನ್ನ ಏನಂತ ಕರಿತೇವೆ? ಸ್ವರ ಸಂಧಿ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಸ್ವರ ಸಂಧಿ. ಸ್ವರದ ಮುಂದೆ ಸ್ವರ ಬಂದಿದೆ. ಮಾತು ಎನ್ನುವಾಗ ಇಲ್ಲೇನಿದೆ? ಯಾವ ಸ್ವರ ಕೊನೆಯಲ್ಲಿದೆ? ತು ಅಕ್ಷರವನ್ನ ಬಿಡಿಸಿ ಬರೆದಾಗ ನಮ್ಗೆ ಏನ್ ಸಿಕ್ತು? ತು ಎನ್ನುವ ಅಕ್ಷರವನ್ನ ಬಿಡಿಸಿ ಬರೆಯುವ ಪ್ರಕ್ರಿಯೆಯನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ. ತ ವ್ಯಂಜನ್ ಕೂಡಿಸು ಉ ಅಂದ್ರೆ ಉ ಎನ್ನುವ ಸ್ವರ ಸಿಕ್ತು. ಕೊನೆಯಲ್ಲಿ ಏನು ಉಂಟು? ಹಾಗಾದ್ರೆ ಸ್ವರ ಅನ್ನೋದಿದೆ. ಸ್ವರದ ಮುಂದೆ ಸ್ವರ ಬಂದ್ರೆ, ಹೀಗೆ ಸಂಧಿ ಕಾರ್ಯ ನಡೆದ್ರೆ ಅದನ್ನು ನಾವು ಸ್ವರ ಸಂಧಿ ಅಂತ ಹೇಳಿ ಕರಿತೇವೆ. ಸರ್, ಸ್ವರದ ಮುಂದೆ ವ್ಯಂಜನ ಬಂದ್ರೆ ಏನು? ಸ್ವರದ ಮುಂದೆ ವ್ಯಂಜನ ಬಂದ್ರೆ ವ್ಯಂಜನ ಸಂಧಿ, ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದ್ರೆ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ನೋಡಿ, ಬೆಟ್ಟ ಬೇಡ, ಕಣ್ಣು ಪ್ಲಸ್ ಪನಿ, ಕಣ್ಣ ಪ್ಲಸ್ ಪನಿ ಕೂಡಿಸಿ ಬರೆದಾಗ ಏನಾಯ್ತು? ಸರ್, ಕಂಬನಿ ಆಯ್ತು. ಕಂಬನಿ. ನ ಅನ್ನೋದೇನಾಗಿದೆ? ಇಲ್ಲಿ ವ್ಯಂಜನವಾಗಿದೆ. ಇಲ್ಲೇನು ಉಳಿತು? ಇಲ್ಲಿ ಒಂದು ವ್ಯಂಜನ. ಇಲ್ಲಿ ಪ ಅನ್ನೋದು ಅಕ್ಷರ ಏನಿಲ್ಲಿ? ಇಲ್ಲೊಂದು ವ್ಯಂಜನ ಇದೆ ಸರ್. ಪದ ಮೊದಲಿಗೆ ಬರೋದು ವ್ಯಂಜನ, ನಂತರ ಅ ಎನ್ನುವ ಸ್ವರ ಸಿಗ್ತದೆ ನಮ್ಗೆ. ಆದ್ರಿಂದ ವ್ಯಂಜನ ಕೂಡಿಸು ವ್ಯಂಜನ ಆದ್ರೆ ಇದು ಯಾವ ಸಂಧಿ? ವ್ಯಂಜನ ಸಂಧಿ. ಸ್ವರದ ಮುಂದಿಗೆ ವ್ಯಂಜನ ಬಂದ್ರೂ ಕೂಡ ಅದೇನಾಗ್ತದೆ? ವ್ಯಂಜನ ಸಂಧಿ ಆಗ್ತದೆ. ಬೆಟ್ಟ ಪ್ಲಸ್ ತಾವರೆ. ನೋಡಿ, ಇಲ್ಲಿ ಬೆಟ್ಟ ಕೂಡಿಸು ತಾವರೆ. ಬೆಟ್ಟ ಕೂಡಿಸು ತಾವರೆ. ಇಲ್ಲೇನಿದೆ ನೋಡಿ? ಬೆಟ್ಟ ಅನ್ನುವಾಗ ಕೊನೆಯಲ್ಲಿ ಒಂದು ಸ್ವರ ಇದೆ. ತ ಎನ್ನುವಾಗ ಮೊದಲಿಗೆ ವ್ಯಂಜನ ಇದೆ. ಆಯ್ತಾ? ಆದ್ರಿಂದ ಒಂದು ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದ್ರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಾಗಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದನ್ನು ನಾವು ಸ್ವರ ಸಂಧಿ ಅಂತ ಹೇಳಿ ಕರಿತೇವೆ. ಈಗ ಸಂಧಿ ನಡಿಬೇಕಾದಾಗ ಇಲ್ಲಿ ಸಾಕಷ್ಟು ವ್ಯತ್ಯಾಸಗಳಾದವು. ನ ಇದೆ, ಪನಿ ಇದೆ. ಕೂಡಿಸಿ ಬರೆದಾಗ ಕಂಬನಿ ಅಂತ ಆಗಿದೆ. ಪಕಾರಕ್ಕೆ ಬಕಾರ ಬಂದಿದೆ. ವ್ಯತ್ಯಾಸಗಳಾಗಿದ್ದಾವಲ್ಲ, ಇದನ್ನೇ ನಾವೇನಂತ ಕರಿತೇವೆ? ಸಂಧಿ ಕಾರ್ಯಗಳು ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಸಂಧಿ ಕಾರ್ಯಗಳು.
ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಸ್ವರ ಸಂಧಿ, ಸ್ವರದ ಮುಂದೆ ವ್ಯಂಜನ ಬರಲಿ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದ್ರೆ ಅದನ್ನ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೇವೆ. ಸಂಧಿ ಕಾರ್ಯ ನಡಿಬೇಕಾದಾಗ ಒಂದಿಷ್ಟು ಏನ್ ವ್ಯತ್ಯಾಸಗಳಾಗ್ತಾವಲ್ಲ ಅದನ್ನೇ ಸಂಧಿ ಕಾರ್ಯ, ಬಿಡಿಸಿ ಬರೆಯುವಾಗ ಅಥವಾ ಅದನ್ನ ಕೂಡಿಸಿ ಬರೆಯುವಾಗ ಆಗುವ ವ್ಯತ್ಯಾಸಗಳನ್ನ ಸಂಧಿ ಕಾರ್ಯಗಳು ಅಂತ ಹೇಳಿ ಕರಿತೇವೆ. ಆ ಎರಡು ಪದಗಳನ್ನ ಕೂಡಿಸಿ ಬರೆದಾಗ ಇಲ್ಲಿ ಬರ್ತದಲ್ಲ ಕೊನೆಯ ಪದ, ಅದನ್ನ ಅದನ್ನೇನಂತ ಕರಿತೀವಿ ಸಂಧಿ ಪದ ಅಂತ ಹೇಳಿ ಅಥವಾ ಸಮಸ್ತ ಪದ ಅಂತ ಹೇಳಿ ಕರಿತೇವೆ. ಮುಂದೆ ಹೋಗೋಣ ಸರ್. ಸಂಧಿಗಳಲ್ಲಿ ಈಗ ನೀವು ಹೇಳಿದ್ರಿ ಒಂದು ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ. ಮೂಲಭೂತವಾಗಿ ಎಷ್ಟು ವಿಧಗಳನ್ನ ಮಾಡ್ತೇವೆ ನಾವು ಸಂಧಿಗಳಲ್ಲಿ? ಒಳ್ಳೆ ಪ್ರಶ್ನೆ. ಸಂಧಿಗಳಲ್ಲಿ ನಾವು ಮೂಲತಃ 2 ವಿಧಗಳಾಗಿ ಮಾಡ್ತೇವೆ. ಎಷ್ಟು ವಿಧಗಳು? 2 ವಿಧಗಳು. ಯಾವ್ಯಾವು ಆ 2 ವಿಧಗಳು? ಒಂದು ಕನ್ನಡ ಸಂಧಿ, ಮಗದೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳ ಮಧ್ಯೆ ವ್ಯತ್ಯಾಸ ಹೇಳಿ ಸರ್ ನಮ್ಗೆ. ವೆರಿ ಗುಡ್. ಕನ್ನಡ ಸಂಧಿ ಅಂದ್ರೆ ಕೇವಲ ಕನ್ನಡ ಪದಗಳು ಮತ್ತು ಕನ್ನಡ ಪದಗಳು ಮಾತ್ರ ಸೇರಿ ಸಂಧಿ ಆಗ್ತವೆ. ಕನ್ನಡ ಪದ ಬಿಸು ಕನ್ನಡ ಪದಗಳು ಸೇರಿ ಸಂಧಿ ಆಗ್ತವೆ. ಅಥವಾ ಕನ್ನಡಕ್ಕೆ ಒಂದು ಸಂಸ್ಕೃತ ಪದನೂ ಕೂಡ ಸೇರಬಹುದು. ಒಂದು ಕನ್ನಡ ಒಂದು ಸಂಸ್ಕೃತ ಪದ ಸೇರಿ ಸಂಧಿ ಆದ್ರೆ ಅದನ್ನ ನಾವು ಕನ್ನಡ ಸಂಧಿ ಅಂತ ಹೇಳಿ ಕರಿತೇವೆ. ಇನ್ನು ಸಂಸ್ಕೃತ ಸಂಧಿ ಅಂದ್ರೆ ನೋಡ್ರಿ, ತದೇಕವಾಗಿ ವಿರುದ್ಧವಾಗಿರುವಂತದ್ದು. ಇಲ್ಲಿ ಕೇವಲ ಸಂಸ್ಕೃತ ಪದಗಳು ಕೂಡಿಸು ಸಂಸ್ಕೃತ ಪದಗಳಿರ್ಬೇಕು, ಇಲ್ಲೊಂದು ಸಂಸ್ಕೃತ ಪದನೇ ಬರ್ಬೇಕು. ಅರ್ಥ ಆಯ್ತಲ್ಲ? 2 ಸಂಸ್ಕೃತ ಪದಗಳು ಸೇರಿ ಸಂಧಿ ಆದ್ರೆ ಅದನ್ನ ನಾವು ಸಂಸ್ಕೃತ ಸಂಧಿಗಳು ಅಂತ ಹೇಳಿ ಕರಿತೇವೆ. 2 ಕನ್ನಡ ಪದಗಳು ಅಥವಾ ಯಾವುದಾದ್ರೂ ಒಂದು ಸಂಸ್ಕೃತ ಪದದೊಡನೆ ಸೇರಿ ಸಂಧಿ ಆದ್ರೆ ಅದನ್ನ ಕನ್ನಡ ಸಂಧಿ ಅಂತ ಹೇಳಿ ಕರಿತೇವೆ. ಈಗ ಸ್ಥೂಲವಾಗಿ ನಾವು 2 ಭಾಗಗಳನ್ನಾಗಿ ವಿಂಗಡಿಸಿದೆವು. ನಾವೇನ್ ಮಾಡೋಣ, ಕನ್ನಡ ಸಂಧಿಗಳನ್ನ ಇವತ್ತು ಅಭ್ಯಾಸ ಮಾಡ್ತಾ ಹೋಗೋಣ. ಕನ್ನಡ ಸಂಧಿಗಳಲ್ಲಿ ಯಾವ್ಯಾವ ಬರ್ತವೆ, ಸಂಸ್ಕೃತ ಸಂಧಿಗಳಲ್ಲಿ ಯಾವ್ಯಾವ ಬರ್ತವೆ ಅಂತ ತಿಳಿದುಕೊಂಡು ನಂತರ ಲೋಪ, ಆಗಮ, ಆದೇಶಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ನಿಮ್ಗೆ ಗೊತ್ತಾಯ್ತಲ್ಲ ಹಾಗಾದ್ರೆ ಕನ್ನಡ ಸಂಧಿಗಳು ಯಾವ್ಯಾವು? ಒಂದು ಲೋಪ ಸಂಧಿ, ಆಗಮ ಸಂಧಿ, ನಂತರ ಆದೇಶ ಸಂಧಿ. ಎಷ್ಟು ಕನ್ನಡ ಸಂಧಿಗಳು? 3. ಯಾವ್ಯಾವು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಮತ್ತೆ ಇಲ್ಲಿ ಲೋಪ ಸಂಧಿ ಮತ್ತು ಆಗಮ ಸಂಧಿಗಳಲ್ಲಿ ಸ್ವರದ ಮುಂದೆ ಸ್ವರ ಬರ್ತದೆ ನೋಡಿ. ಲೋಪ ಮತ್ತು ಆಗಮಗಳನ್ನ ನಾವು ಬಿಡಿಸುವಾಗ ಇಲ್ಲಿ ಏನ್ ಬರ್ತದೆ? ಸ್ವರದ ಮುಂದೆ ಸ್ವರ ಬರ್ತದೆ. ಸ್ವರದ ಮುಂದೆ ಸ್ವರ ಬಂದ್ರೆ ಯಾವ ಸಂಧಿ ಅಂತ ಕರಿತೀವಿ? ಅದನ್ನ ನಾವು ಸ್ವರ ಸಂಧಿ. ಈ ಸ್ವರ ಸಂಧಿ, ವ್ಯಂಜನ ಸಂಧಿ ಸಂಧಿಯ ಮುಖ್ಯ ಭಾಗಗಳಲ್ಲ, ಇವು ಎಲ್ಲಾ ಕಡೆಗೂ ಬರ್ತವೆ. ಕನ್ನಡ ಸಂಧಿಗಳಲ್ಲೂ ಸ್ವರ ಸಂಧಿಗಳು ಬರ್ತವೆ, ವ್ಯಂಜನ ಸಂಧಿಗಳಲ್ಲೂ, ಸಂಸ್ಕೃತ ಸಂಧಿಗಳಲ್ಲೂ ಸ್ವರ ಸಂಧಿಗಳು ಬರ್ತವೆ. ಸ್ವರ ಮತ್ತು ವ್ಯಂಜನ ಸಂಧಿಗಳಲ್ಲಿರುವ ವ್ಯತ್ಯಾಸಗಳೇನು ಅಂದ್ರೆ, ಸ್ವರದ ಮುಂದೆ ಸ್ವರ ಬಂದ್ರೆ ಸ್ವರ ಸಂಧಿ, ಸ್ವರದ ಮುಂದೆ ಒಂದು ವ್ಯಂಜನ ಬರಲಿ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದ್ರು ಅದನ್ನ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಲ್ಲ? ಕನ್ನಡದಲ್ಲಿ ಲೋಪ ಮತ್ತು ಆಗಮ 2 ಸ್ವರ ಸಂಧಿಗಳು. ಲೋಪ ಮತ್ತು ಆಗಮಗಳನ್ನ ಬಿಡಿಸಬೇಕಾದಾಗ ಸ್ವರದ ಮುಂದೆ ಏನ್ ಬರ್ತದ? ಸ್ವರ ಬರ್ತದೆ. ಆದ್ರೆ ಆದೇಶ ಸಂಧಿ ಹಂಗಲ್ಲ. ಆದೇಶ ಸಂಧಿ ಸ್ವರದ ಮುಂದೆ ಒಂದು ವ್ಯಂಜನ ಬರ್ಬೋದು ಅಥವಾ ವ್ಯಂಜನದ ಮುಂದೆ ಒಂದು ವ್ಯಂಜನ ಬಂದು ಸಂಧಿ ಆಗ್ಬೋದು. ಆದ್ದರಿಂದ ಆದೇಶ ಸಂಧಿಯನ್ನ ನಾವು ವ್ಯಂಜನ ಸಂಧಿ ಅಂತಲೂ, ಲೋಪ ಮತ್ತು ಆಗಮಗಳನ್ನ ಸ್ವರ ಸಂಧಿ ಅಂತಲೂ ಕರಿತೇವೆ. ಕನ್ನಡದಲ್ಲಿರುವ ಸಂಧಿಗಳು ಯಾವ್ಯಾವು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈಗ ಸಂಸ್ಕೃತ ಸಂಧಿಗಳು ಅಂತ ಯಾವ್ಯಾವ ಕರಿತೇವೆ ನಾವು? ಸಂಸ್ಕೃತ ಸಂಧಿಗಳು ಅಂತ ಹೇಳಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ನಂತರ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಸಂಸ್ಕೃತ ಸಂಧಿಗಳು ಎಷ್ಟು? ಸಂಸ್ಕೃತ ಸಂಧಿಗಳು ಅಂತ ಹೇಳಿ ನಾವು 7 ಸಂಧಿಗಳನ್ನ ಅಭ್ಯಾಸ ಮಾಡ್ತೇವೆ. ಕನ್ನಡ ಸಂಧಿಗಳು ಅಂತ ಹೇಳಿ ನಾವು ಒಟ್ಟು 3 ಸಂಧಿಗಳನ್ನ ಅಭ್ಯಾಸ ಮಾಡ್ತೇವೆ. ಇಲ್ಲಿ ನೋಡಿ, ಸಂಸ್ಕೃತದಲ್ಲಿ ಸವರ್ಣ, ಗುಣ, ವೃದ್ಧಿ, ಎಣ್ಣು. ಇಲ್ಲಿ ಸ್ವರದ ಮುಂದೆ ಸ್ವರ ಬರ್ತದೆ. ಈ ಸಂಧಿಗಳನ್ನ ಬಿಡಿಸಿ ಬರೆಯುವಾಗ ಏನ್ ಬರ್ತದೆ? ಸ್ವರದ ಮುಂದೆ ಸ್ವರ ಬರ್ತದೆ. ಆದ್ರಿಂದ ಯಾವ ಸಂಧಿ ಇದು? ಇದನ್ನ ಸ್ವರ ಸಂಧಿಗಳು ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಸ್ವರ ಸಂಧಿಗಳು ಅಂತ ಹೇಳಿ ಕರಿತೇವೆ. ಇನ್ನು ಜಸ್ತ್ವ, ಶ್ಚುತ್ವ ಮತ್ತು ಅನುನಾಸಿಕ ಸಂಧಿಗಳನ್ನ ಏನಂತ ಕರಿತೇವೆ? ವ್ಯಂಜನ ಸಂಧಿಗಳು ಅಂತ ಹೇಳಿ ಕರಿತೇವೆ. ವ್ಯಂಜನ ಸಂಧಿಗಳು ಇವುಗಳನ್ನ ನೀವು ಈವಾಗ್ಲೇ ತಿಳ್ಕೊಂಡ್ಬಿಡಿ, ಯಾವ ಸ್ವರ ಸಂಧಿ, ಯಾವ ವ್ಯಂಜನ ಸಂಧಿಗಳು ಅಂತ. ಅದಾದ್ಮೇಲೆ ನಾವು ನಿಯಮಗಳಲ್ಲಿ ಪ್ರತಿಯೊಂದು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಅಂತ. ಸವರ್ಣ ಯಾವುದು, ಗುಣ ಯಾವುದು, ಅದರ ನಿಯಮಗಳೇನು, ಕನ್ನಡ ಸಂಧಿ ಯಾವುದು, ಕನ್ನಡ ಸಂಧಿಯಲ್ಲಿ ಆದೇಶ ಆಗಮಗಳ ನಿಯಮಗಳು ಏನು ಹೇಳ್ತವೆ. ನಾವು ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕು, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅವುಗಳನ್ನ ಸ್ವರ ಸಂಧಿಗಳು, ವ್ಯಂಜನದ ಮುಂದೆ ವ್ಯಂಜನ ಬಂದು ಅಥವಾ ಸ್ವರದ ಮುಂದೆ ಒಂದು ವ್ಯಂಜನ ಬಂದು ಸಂಧಿ ಆದ್ರೆ ಅವುಗಳನ್ನ ವ್ಯಂಜನ ಸಂಧಿಗಳು ಅಂತ ಹೇಳಿ ಕರಿತೇವೆ. ಕನ್ನಡ ಸಂಧಿಯಲ್ಲೂ ಸ್ವರ ಮತ್ತು ವ್ಯಂಜನ ಸಂಧಿಗಳಿದ್ದಾವೆ. ಹಾಗೆಯೇ ಸಂಸ್ಕೃತದಲ್ಲಿಯೂ ಕೂಡ ಸ್ವರ ಮತ್ತು ವ್ಯಂಜನ ಸಂಧಿಗಳಿದ್ದಾವೆ. ಇಲ್ಲಿ ನೋಡ್ರಿ, ಸವರ್ಣ, ಗುಣ, ವೃದ್ಧಿ, ಎಣ್ಣ ಇವೆಲ್ಲ ಸ್ವರ ಸಂಧಿಗಳು.
ಜಸ್ತ್ವ ಶ್ಚುತ್ವ ಅನುನಾಸಿಕ ಇವೆಲ್ಲ ವ್ಯಂಜನ ಸಂಧಿಗಳಾಗಿದ್ದಾವೆ. ನಾವು ಇವತ್ತೇನ್ ಮಾಡ್ತಿದೀವಿ, ಕನ್ನಡ ಸಂಧಿಗಳ ಕುರಿತಂತೆ ಅಭ್ಯಾಸ ಮಾಡ್ತಿದ್ದೀವಿ. ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ಪೀಠಿಕಾ ಭಾಗ. ಈಗ ಕನ್ನಡ ಸಂಧಿಗಳನ್ನ ಸ್ಥೂಲವಾಗಿ ಉದಾಹರಣೆ ಸಹಿತ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇಲ್ಲಿ ಏನಿರ್ತವೆ, ಕೇವಲ ಕನ್ನಡ ಪದಗಳಿರ್ತವೆ ಅಥವಾ ಒಂದು ಸಂಸ್ಕೃತ ಪದ ಇರ್ತದೆ. ನೆನಪಿರ್ಲಿ, ಕನ್ನಡ ಸಂಧಿ ಅಂದ್ರೇನು, ಎರಡು ಕನ್ನಡ ಪದಗಳಿರ್ಬೇಕು ಅಥವಾ ಒಂದು ಸಂಸ್ಕೃತ ಪದದೊಡನೆ ಸೇರಿ ಸಂಧಿ ಆದ್ರೆ ಅದನ್ನ ಕನ್ನಡ ಸಂಧಿ ಅಂತ ಹೇಳಿ ಕರಿತೇವೆ. ಆದ್ರೆ ಸಂಸ್ಕೃತ ಸಂಧಿಯಲ್ಲಿ ಹಾಗಲ್ಲ. ಸಂಸ್ಕೃತ ಸಂಧಿಯಲ್ಲಿ ಏನು, ಎರಡು ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಏನಾಗಿರ್ಬೇಕು, ಸಂಸ್ಕೃತ ಪದಗಳೇ ಆಗಿರ್ಬೇಕು. ಎರಡು ಪದಗಳು ಸಂಸ್ಕೃತ ಪದಗಳೇ ಆಗಿರ್ಬೇಕು. ಸರಿ, ಮುಂದೆ ಹೋಗೋಣ. ಕನ್ನಡ ಸಂಧಿಗಳಲ್ಲಿ ಮೊದಲನೆಯದು ಲೋಪ ಸಂಧಿ. ನಿಮ್ಗೆ ತಿಳಿದಂತೆ ಇದು ಒಂದು ಸ್ವರ ಸಂಧಿ. ಇನ್ನೊಂದು ಆಗಮ ಸಂಧಿ, ಇದು ಕೂಡ ಸ್ವರ ಸಂಧಿ. ಇನ್ನೊಂದು ಆದೇಶ ಸಂಧಿ, ಇದು ವ್ಯಂಜನ ಸಂಧಿಯಾಗಿದೆ. ಇದೊಂದು ಮಾತ್ರ ವ್ಯಂಜನ ಸಂಧಿ. ಲೋಪ ಸಂಧಿ ಏನ್ ಹೇಳ್ತದೆ, ಅದ್ರ ನಿಯಮಗಳೇನು, ಇಲ್ಲೊಂದಿಷ್ಟು ಉದಾಹರಣೆಗಳಿದಾವ್ ನೋಡಿ. ಆ ಉದಾಹರಣೆಗಳನ್ನ ನಾವು ಬಿಡಿಸ್ತಾ ಹೋಗೋಣ ಅಂತ. ಯಾವ್ದಿದೆ ಇಲ್ಲಿ, ಅವನೂರು. ಅವನೂರು ಪದವನ್ನ ಬಿಡಿಸಿ ಬರೆದಾಗ ಏನ್ ಸಿಗ್ತದೆ ನಮ್ಗೆ, ಅವನ ಕೂಡಿಸು ಊರು. ಈ ಪದಗಳನ್ನ ಬಿಡಿಸ್ತಾ ಹೋಗೋಣ. ಮಾತಿಲ್ಲ, ಮಾತು, ಇದನ್ನು ಬಿಡಿಸುವ ಕ್ರಮ ಹೇಗೆ, ಮಾತು ಕೂಡಿಸು ಇಲ್ಲ. ನಂತರ ಆಡಿಸು, ಆಡು ಕೂಡಿಸು ಆಡು ಕೂಡಿಸು ಈಸು. ನಂತರ ಬೇರೊಬ್ಬ, ಬೇರೆ ಕೂಡಿಸು ಒಬ್ಬ, ಬೇರೊಬ್ಬ. ತದನಂತರ ನಿನಗಲ್ಲದೆ, ನಿನಗೆ ಕೂಡಿಸು ಅಲ್ಲದೆ, ಅಲ್ಲದೆ ಕೂಡಿಸಿ ಬರೆದಾಗ ನಿನಗಲ್ಲದೆ. ನಾವೆಲ್ಲ, ನಾವೆಲ್ಲ, ನಾವು ಕೂಡಿಸು ಎಲ್ಲ, ನಾವೆಲ್ಲ. ತದನಂತರ ಊರೂರು, ಊರು ಕೂಡಿಸು ಊರು, ಏನಾಗ್ತದೆ ಸೇರಿಸಿ ಬರೆದಾಗ ಊರೂರು. ತದನಂತರ ಒಂದು ಉಳಿತು ನೋಡಿ, ಊರು ಕೂಡಿಸು ಅಲ್ಲಿ, ಊರಲ್ಲಿ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ನಾವು ಬಿಡಿಸ್ಕೋತಾ ಬಂದೆವು. ಇಲ್ಲಿ ಈಗ ನಿಯಮಗಳನ್ನು ನೋಡ್ತಾ ಹೋಗೋಣಂತ ನಾವು. ನಿಯಮ ಏನ್ ಹೇಳ್ತದೆ ಇಲ್ಲಿ, ನಿಯಮ ನೋಡಿ, ನಿಯಮ ಏನ್ ಹೇಳ್ತದೆ, ಪೂರ್ವ ಪದ ಒಂದು ಉತ್ತರ ಪದ ಎರಡನ್ನು ಸೇರಿಸಿ ಬರೆದಾಗ ನಮ್ಗೆ ಸಂಧಿ ಪದ ಅಂತ ಹೇಳಿ ಸಿಕ್ಕಿದೆ. ಪೂರ್ವ ಪದದ ಕೊನೆಯಲ್ಲಿ ಏನಿದೆ, ಅವನ ಅಂತಿದೆ. ಪೂರ್ವ ಪದ ಅವನ, ಉತ್ತರ ಪದ ಊರು. ಕೂಡಿಸಿ ಬರೆದಾಗ ನಮ್ಗೆ ಏನ್ ದೊರೆತಿದೆ ಇಲ್ಲಿ, ಅವನೂರು ಅಂತಿದೆ. ಈ ಊರು ಎನ್ನುವುದು ನೋಡಿ, ಉತ್ತರ ಪದ ಹೆಂಗಿದೆಯೋ ಹಂಗೆ ಇದೆ. ಇದೆಯಾ ಇಲ್ಲಿ, ಊರು. ನ ಇದೆ ನೋಡಿ, ಇಲ್ಲಿ ನು ಎನ್ನುವುದನ್ನು ನಾವು ಬಿಡಿಸಿ ಬರೆದಾಗ ಈ ಗುಣಿತಾಕ್ಷರವನ್ನ ಬಿಡಿಸಿ ಬರೆಯುವ ಕ್ರಮ ಹೇಗೆ ಅಂತೇಳಿ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಹೇಗೆ ಬಿಡಿಸುವುದು ಇದನ್ನ, ನ ವ್ಯಂಜನ್ ಕೂಡಿಸು ಊ, ಏನಾಯ್ತು, ನೂ ಅಂತ ಆಯ್ತು. ಹಾಗಾದ್ರೆ ಕೊನೆಯಲ್ಲಿ ಏನು ಉಳಿತು, ಊ ಎನ್ನುವ ಸ್ವರ ಉಳಿತು. ಇಲ್ಲೇನಿದೆ, ಊ ಎನ್ನುವುದಿದೆ. ಹಾಗಾದ್ರೆ ಇದು ಊರು ಅಂತ ಆಯ್ತು. ನೋಡಿ ಇಲ್ಲಿ ಉತ್ತರ ಪದ ಊರು ಅಂತಿದೆ, ಇಲ್ಲಿಯೂ ಕೂಡ ಊರು ಅಂತಿದೆ. ಹಾಗಾಗಿ ಉತ್ತರ ಪದ ಏನು ವ್ಯತ್ಯಾಸ ಆಗ್ಲಿಲ್ಲ. ಊರು ಊರು, ಇಲ್ಲ ಇಲ್ಲ, ಇಸು ಇಸು, ಒಬ್ಬ ಒಬ್ಬ, ಅಲ್ಲದೆ ಅಲ್ಲದೆ, ಎಲ್ಲ ಎಲ್ಲ, ಊರು ಊರು, ಅಲ್ಲಿ ಅಲ್ಲಿ. ಹಾಗಾಗಿ ಉತ್ತರ ಪದ ಏನು ವ್ಯತ್ಯಾಸ ಆಗ್ಲಿಲ್ಲ. ಆದ್ರೆ ಪೂರ್ವ ಪದ ನೋಡಿ, ಅವನ ಅಂತ ಹೋಗಿ ಏನ್ ಉಳಿದಿದೆ ಇಲ್ಲಿ, ಇಲ್ಲಿ ಒಂದು ವ್ಯಂಜನ ಮಾತ್ರ ಉಳಿದಿದೆ. ನಮ್ಗೆ ಇಲ್ಲಿ ಏನ್ ಉಳಿತು, ನ ವ್ಯಂಜನ ಮಾತ್ರ ಉಳಿದಿದೆ. ಇಲ್ಲಿ ಊರು ಅಂತ ಇದೆ. ಅಂದ್ರೆ ಅವನ್, ಇಲ್ಲಿ ಮಾತು ಹೋಗಿ ಮಾತ್, ಆಡು ಹೋಗಿ ಆಡ್ ಅಂತ ಆಗಿದೆ. ಅಂದ್ರೆ ಉತ್ತರ ಪದದಲ್ಲಿರುವ ಪೂರ್ವ ಪದದ ಕೊನೆಯಲ್ಲಿರುವಂತಹ ಅ ಮತ್ತ ಊ ಊ ಈ ರೀತಿಯಾದ ಸ್ವರಗಳು ಎಲ್ಲಿ ಹೋದ್ವು, ಈ ರೀತಿಯಾದ ಸ್ವರಗಳು ಏನಾಗಿದ್ದಾವೆ, ಕಾಣಿಯಾಗಿದ್ದಾವೆ. ಈ ರೀತಿಯಾಗಿ ಬಿಟ್ಟು ಹೋಗಿದ್ದಾವೆ. ಕಾಣಿ ಆಗುವುದು, ಬಿಟ್ಟು ಹೋಗುವುದು, ಇದನ್ನ ನಾವೇನಂತ ಕರಿತೇವಪ್ಪ, ಲೋಪ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ, ಲೋಪವಾಗುವುದು ಅಂತ ಕರಿತೇವೆ. ಅಂದ್ರೆ ಪೂರ್ವ ಪದದ ಕೊನೆಯ ಸ್ವರ ಏನಾಯ್ತು, ಇಲ್ಲಿ ಲೋಪವಾಯ್ತು. ಇದನ್ನು ನಾವು ಯಾವ ಸಂಧಿ ಅಂತ ಕರಿಬಹುದು ಹಂಗಂದ್ರ, ಲೋಪ ಸಂಧಿ. ಯಾವ ಸಂಧಿ, ಲೋಪ ಸಂಧಿ. ಲೋಪ ಸಂಧಿ ಅಂದ್ರೆ ಏನು, ಸ್ವರದ ಮುಂದೆ ಸ್ವರ ಬಂದಿದೆ. ಇಲ್ಲಿ ಅ ಇದೆ, ಉ ಇದೆ, ಎದುರು ಬದ್ರು ಸ್ವರದ ಮುಂದೆ ಸ್ವರ ಬಂದಿದೆ. ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರ ಏನಾಗಿದೆ, ಸಂಧಿ ಕಾರ್ಯ ಅಂದ್ರೆ ಇಲ್ಲಿ ನಡೆದಿದೆ. ಈಗ ಎರಡು ಸೇರಿಸಿ ಬರ್ದಿದ್ದೇವೆ ನಾವು, ಇದನ್ನೇ ಸಂಧಿ ಕಾರ್ಯ ಅಂತ ಕರೀತು. ಈಗ ಸಂಧಿ ಕಾರ್ಯ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿದೆ, ಬಿಟ್ಟು ಹೋಗಿದೆ, ಲೋಪವಾಗಿದೆ. ಆದ್ದರಿಂದ ಅದನ್ನ ಯಾವ ಸಂಧಿ ಅಂತ ಕರಿತೇವೆ, ಲೋಪ ಸಂಧಿ. ಏನ್ ಲೋಪ ಆಗ್ತದೆ ಇಲ್ಲಿ, ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗ್ತದೆ. ನೋಡಿ, ಅವನ ಅನ್ನೋದೇನಾಯ್ತು, ಇಲ್ಲಿ ಲೋಪವಾಯ್ತು. ಮಾತು ಕೂಡಿಸು ಇಲ್ಲ, ಮಾತ್ ಇಲ್ಲ ಅಂತಿದೆ. ಆದ್ರೆ ಮಾತು ಊ ಎನ್ನುವ ಸ್ವರ ಏನಾಯ್ತು, ಇಲ್ಲಿ
ಲೋಪವಾಯಿತು. ಅದೇ ರೀತಿಯಾಗಿ ಆಡು ಕುಡಿಸು ಇಸು ಆಡಿಸು ಅಂತಾಗಿದೆ. ಇಲ್ಲಿ ಈ ಎನ್ನುವ ಸ್ವರ ಇಲ್ಲಿ ಇದೆಯಲ್ಲ, ಈ ಇಸು ಹಂಗೆ ಇದೆ. ಆದ್ರೆ ಊ ಎನ್ನುವ ಸ್ವರ ಏನಾಯ್ತು, ಸಂಧಿ ಕಾರ್ಯ ನಡೆದಾಗ ಲೋಪವಾಯಿತು. ಬೇರೆ ಕುಡಿಸು ಒಬ್ಬ, ಬೇರೆ ಎನ್ನುವ ಎ ಎನ್ನುವ ಸ್ವರ ಇಲ್ಲೇನಾಯ್ತು, ಒಬ್ಬ ಇದೆ, ಒಬ್ಬ ಇದೆ. ಆದ್ರಿಂದ ಎ ಎನ್ನುವ ಸ್ವರ ಲೋಪವಾಯಿತು. ಆದ್ರಿಂದ ಲೋಪ ಸಂಧಿ. ನೀನಾಗೆ ಕೂಡಿಸು ಅಲ್ಲದೆ, ನೀನಾಗ ಅಲ್ಲದೆ ನೋಡಿ ಅಲ್ಲದೆ ಅಂತಿದೆ. ಆದ್ರೆ ಎ ಎನ್ನುವ ಸ್ವರ ಏನಾಯ್ತು, ಲೋಪವಾಯಿತು. ನಾವು ಕೂಡಿಸು ಎಲ್ಲ ಏನಾಯ್ತು, ಎಲ್ಲ ಅಂತಿದೆ. ಇಲ್ಲಿ ಊ ಎನ್ನುವ ಸ್ವರ ಏನಾಯ್ತು, ಲೋಪವಾಯಿತು. ಏನ್ ಬಂದಿದೆ ಇಲ್ಲಿ, ಎಲ್ಲ ಅಂತ ಬಂದಿದೆ. ಊರು ಏನ್ ಉಳಿತು, ಕೊನೆಗೆ ಊ ಎನ್ನುವ ಸ್ವರ ಉಳಿತು. ಇಲ್ಲಿ ಊರು ನೋಡಿ ದೀರ್ಘ ಸ್ವರ ಇದೆ, ಇಲ್ಲಿ ಋಸ್ವ ಇದೆ, ಸಣ್ಣ ಹೂ ಇದೆ, ಇಲ್ಲಿ ದೊಡ್ಡ ಹೂ ಇದೆ. ಕೂಡಿಸಿ ಬರೆದಾಗ ಊರು ಆಗಿದೆ, ದೀರ್ಘ ಸ್ವರ ಬಂದಿದೆ. ಆದ್ರೆ ಸಣ್ಣ ಹೂ ಏನಾಗಿದೆ, ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಲೋಪವಾಗಿದೆ. ಇಲ್ಲೊಂದು ನೋಡಿ ಸಣ್ಣ ಹೂ ಇದೆ, ಇಲ್ಲಿ ಅಲ್ಲಿ ಅನ್ನೋದಿದೆ, ಕೂಡಿಸಿ ಬರೆದಾಗ ಊರ್ ಅಲ್ಲಿ ಅಂತ ಆಗಿದೆ. ಆದ್ರೆ ಇಲ್ಲಿರುವ ಪೂರ್ವ ಪದದ ಕೊನೆಯ ಸ್ವರ ಏನಾಯ್ತು, ಲೋಪವಾಯಿತು. ಇದನ್ನೇ ನಾವು ಯಾವ ಸಂಧಿ ಅಂತ ಕರಿತೀವಿ, ಲೋಪ ಸಂಧಿ. ನೋಡಿ ಡೆಫಿನೇಷನ್ ಏನ್ ಹೇಳ್ತದೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯ ಸ್ವರ ಏನಾಯ್ತು, ಲೋಪವಾಯಿತು. ಲೋಪವಾಯಿತು. ಈ ಭಾಗವನ್ನು ನಾವು ಪೂರ್ವ ಪದ ಅಂತ ಹೇಳಿ ಕರೆದ್ರೆ, ಈ ಭಾಗವನ್ನು ನಾವು ಉತ್ತರ ಪದ ಅಂತ ಹೇಳಿ ಕರಿತೇವೆ. ಆದ್ರಿಂದ ಇಲ್ಲಿ ಯಾವ್ದು ಲೋಪ ಆಗ್ತದ, ಪೂರ್ವ ಪದದಲ್ಲಿರುವ ಕೊನೆಯ ಸ್ವರ ಲೋಪವಾಗ್ತದೆ. ಇದನ್ನು ನಾವು ಯಾವ ಸಂಧಿ ಅಂತ ಕರಿತೀವಿ, ಲೋಪ ಸಂಧಿ. ಈಗ ಡೆಫಿನೇಷನ್ ನೋಡ್ತಾ ಹೋಗೋಣ. ಡೆಫಿನೇಷನ್ ಏನಿದೆ ನೋಡಿ, ಸ್ವರದ ಮುಂದೆ ಸ್ವರ ಬಂದಿದೆಯಾ, ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರ ಏನಾಗ್ತದೆ, ಅರ್ಥವು ಕೆಡಬಾರದು, ಅಂತಹ ಸಂದರ್ಭದೊಳಗ ಲೋಪವಾಗ್ತದೆ. ಇದನ್ನೇ ನಾವ್ ಏನಂತ ಕರಿತೀವಿ, ಲೋಪ ಸಂಧಿ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಲ್ಲ. ನೋಡಿ ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ತುಪ್ಪಳದ ಕುಡಿಸು ಅಂತೆ, ಕುಡಿಸು ತುಪ್ಪಳದಂತೆ. ಇಲ್ಲಿ ಎನ್ನುವ ಒಂದು ಸ್ವರ ಇದೆ, ಹಾಗಾದ್ರೆ ಇನ್ನೊಂದು ಎಲ್ಲೋಯ್ತು, ಪೂರ್ವ ಪದದ ಕೊನೆಯ ಸ್ವರ ಏನಾಯ್ತು, ಅನ್ನೋದು ಲೋಪವಾಯಿತು, ಅಕಾರ ಲೋಪವಾಯಿತು. ಅಲ್ಲಿ ಇದ್ದೇನೆ, ಅಲ್ಲಿದ್ದೇನೆ ನೋಡಿ, ಅಲ್ಲಿ ಇಲ್ಲಿ ಎನ್ನುವುದು ಏನಿದೆ, ಇಲ್ಲಿ ಈ ಎನ್ನುವುದು ಒಂದು ಕಾರ ಇದೆ, ಆದ್ರೆ ಕೂಡಿಸು ಈ ಇದೆ, ಪೂರ್ವ ಪದದ ಕೊನೆಯ ಈ ಎನ್ನುವ ಸ್ವರ ಲೋಪವಾಗಿದೆ. ಅವನು ಕೂಡಿಸು ಒಬ್ಬ, ಅವನೊಬ್ಬ, ಮತ್ತು ಇವನು ಕೂಡಿಸು ಒಬ್ಬ, ಇವನೊಬ್ಬ. ನೋಡಿ ಒಬ್ಬ ಎನ್ನುವುದಿದೆ, ಅಂದ್ರೆ ನ ವ್ಯಂಜನ ಉಳಿತು, ಅಂದ್ರೆ ಪೂರ್ವ ಪದದ ಕೊನೆಯ ಊಕಾರ ಏನಾಯ್ತು, ಲೋಪವಾಯಿತು. ಬೆಳ್ಳಗೆ ಆಗಿ ಬೆಳ್ಳಗಾಗಿ ಆ ಎನ್ನುವ ಸ್ವರ ಇದೆ, ಆಗಿ ಇದೆ, ಆದ್ರೆ ಬೆಳ್ಳಗೆ ಎ ಎನ್ನುವ ಕಾರ ಏನಾಯ್ತು, ಇಲ್ಲಿ ಲೋಪವಾಯಿತು. ಸ್ನೇಹಿತರೆ, ವಾಕ್ಯ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ವಾಕ್ಯ ಏನ್ ಹೇಳ್ತದೆ, ಸ್ವರದ ಮುಂದೆ ಸ್ವರ ಬಂದಿದೆ ತಾನೆ, ಸ್ವರದ ಮುಂದೆ ಸ್ವರ ಬಂದಿದೆ. ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿನ ಸ್ವರಗಳು ಏನಾಗ್ತಾ ಇದಾವೆ, ಲೋಪವಾಗ್ತಾ ಇದಾವೆ, ಬಿಟ್ಟು ಹೋಗ್ತಾ ಇದಾವೆ. ಆದ್ರೆ ಹೇಗ್ ಬಿಟ್ಟು ಹೋಗ್ಬೇಕು, ಅರ್ಥ ಕೆಡಬಾರ್ದು, ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗಬೇಕು. ಅದನ್ನೇ ನಾವೇನಂತ ಕರಿತೀವಿ, ಲೋಪಸಂಧಿ. ಲೋಪಸಂಧಿಯ ಅರ್ಥ ಸಂಪೂರ್ಣವಾಗಿ ಗೊತ್ತಾಯ್ತಲ್ಲ. ಇಲ್ಲೊಂದಿಷ್ಟು ಉದಾಹರಣೆಗಳಿದಾವೆ. ಈ ಉದಾಹರಣೆಗಳನ್ನ ಬಿಡಿಸ್ಕೊಂಡು ಇದು ಯಾವ ಸಂಧಿ ಅನ್ನೋದನ್ನ ನಾವು ಕಂಡುಹಿಡಿತಾ ಹೋಗೋಣ. ನಾವು ಈ ರೀತಿಯಾಗಿ ಅಭ್ಯಾಸ ಮಾಡೋದನ್ನ ಏನಂತ ಕರಿತೇವೆ, ವ್ಯಾಕರಣ ಭಾಗದಲ್ಲಿ. ವ್ಯಾಕರಣವನ್ನ ಅಭ್ಯಾಸ ಮಾಡ್ಬೇಕಾದಾಗ ಮುಖ್ಯವಾಗಿ 3 ರೀತಿ ಬರ್ತವೆ. ಒಂದು ಅನುಗಮನ, ನಿಗಮನ, ಇನ್ನೊಂದು ಸಂಪೂರ್ಣ ಪದ್ಧತಿ ಅಂತ ಹೇಳಿ. ಮೊದಲು ನಿಗಮನ ಅಂದ್ರೆ ನಿಯಮವನ್ನ ನಿರೂಪಿಸ್ಕೊಂಡು ಅದಾದ್ಮೇಲೆ ಉದಾಹರಣೆ ಕಡೆ ಹೋಗ್ತೇವೆ. ನಿಯಮದಿಂದ ಉದಾಹರಣೆ ಕಡೆ ಹೋಗ್ತೇವಲ್ಲ, ಇದನ್ನ ನಾವು ನಿಗಮನ ಪದ್ಧತಿ ಅಂತ ಹೇಳಿ ಕರಿತೇವೆ, ನಿಗಮನ. ಆದ್ರೆ ನಾವೇನ್ ಮಾಡ್ತಿದೀವಿ, ಈಗ ಉದಾಹರಣೆಗಳನ್ನು ನೋಡ್ಕೊಂಡು ಉದಾಹರಣೆಯಿಂದ ನಿಯಮದ ಕಡೆ ಹೋಗ್ತಾ ಇದೀವಿ, ಡೆಫಿನೇಷನ್ ಕಡೆ ಹೋಗ್ತಾ ಇದೀವಿ. ಮೊದಲೇನ್ ಮಾಡಿದ್ವಿ, ಲೋಪಸಂಧಿಯಲ್ಲಿ ಉದಾಹರಣೆ ಬಿಡಿಸ್ಕೊಂಡಿವಿ, ಹೌದಾ. ಅದಾದ್ಮೇಲೆ ನಿಯಮವನ್ನ ನಾವೇ ರೂಪಿಸಿದ್ವಿ. ಉದಾಹರಣೆಗಳನ್ನ ಬಿಡಿಸ್ತಾ ಯಾವ್ಯಾವ ನಿಯಮಗಳು ಬರಬಹುದು ಅಂತ ಹೇಳಿ ಒಂದು ಊಹೆ ಆಧಾರದ ಮೇಲೆ ನಾವೇ ಒಂದು ಡೆಫಿನೇಷನ್, ನಿಯಮವನ್ನ ತಯಾರು ಮಾಡಿದ್ವಿ. ಇದನ್ನ ನಾವೇನಂತ ಕರಿತೀವಿ, ಅನುಗಮನ ಪದ್ಧತಿ ಅಂತ ಹೇಳಿ ಕರಿತೇವೆ. ಅನುಗಮನ. ನಾವೀಗ ಯಾವ ಪದ್ಧತಿಯಲ್ಲಿ ಅಭ್ಯಾಸ ಮಾಡ್ತಿದ್ದೇವೆ, ಅನುಗಮನ ಪದ್ಧತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ. ಇದು ಟೀಚರ್ ಆಗುವವರಿಗೆ ಗೊತ್ತಿರಬೇಕು. ಇಲ್ಲಿ ನೋಡಿ ಒಂದಿಷ್ಟು ಪದಗಳಿದಾವೆ, ಈ ಪದಗಳನ್ನ ಬಿಡಿಸ್ಕೊಂಡು ಹೋಗೋಣ ಅಂತ. ನಂತರ ನಾವು ನಿಯಮವನ್ನ ನಿರೂಪಣೆ ಮಾಡೋಣ. ತೆನೆಯನ್ನು, ಇದನ್ನು ಬಿಡಿಸೋದು ಹೇಗೆ, ತೆನೆಯನ್ನು, ತೆನೆ ಕೂಡಿಸು ಅನ್ನು, ತೆನೆಯನ್ನು. ನಂತರ ಇನ್ನೊಂದು ಉಂಟು ನೋಡಿ, ಕೈಯನ್ನು, ಕೈ ಕೂಡಿಸು ಅನ್ನು, ಕೈಯನ್ನು. ನಂತರ ಚಳಿಯಲ್ಲಿ, ಚಳಿ ಕೂಡಿಸು ಅಲ್ಲಿ, ಚಳಿಯಲ್ಲಿ. ಮಳೆಯಿಂದ, ಮಳೆ ಕೂಡಿಸು ಇಂದ, ಮಳೆಯಿಂದ.
ಗಾಳಿಯನ್ನು, ಗಾಳಿಯನ್ನು ಪದ ಬಿಡಿಸಿ ಬರೆದಾಗ ಗಾಳಿ ಕೂಡಿಸು ಅನ್ನು, ಗಾಳಿಯನ್ನು. ತದನಂತರ ಕೆರೆಯಲ್ಲಿ, ಕೆರೆಯಲ್ಲಿ, ಕೆರೆ ಕೂಡಿಸು ಅಲ್ಲಿ, ಕೆರೆಯಲ್ಲಿ. ಇಲ್ಲೊಂದಿಷ್ಟು ಪದಗಳಿದಾವೆ ನೋಡಿ. ಗುರುವನ್ನು, ಗುರು ಕೂಡಿಸು ಅನ್ನು, ವನ್ನು. ಅದಾದ ನಂತರ ಪಿತೃವನ್ನು, ಪಿತೃವನ್ನು, ಪಿತೃ ಕೂಡಿಸು ಅನ್ನು, ಪಿತೃವನ್ನು. ನಂತರ ಮಗುವಿಗೆ, ಮಗು, ಮಗು ಕೂಡಿಸು ಹೀಗೆ, ಮಗುವಿಗೆ. ಆ ಉಂಗುರ, ಆ ಉಂಗುರ ಬಿಡಿಸಿ ಬರುವುದು ಹೇಗೆ? ಆ ಕೂಡಿಸು ಉಂಗುರ, ಆ ಉಂಗುರ. ಆ ಊರು, ಆ ಕೂಡಿಸು ರು, ಆ ಊರು. ಆ ಓಲೆ, ಆ ಕೂಡಿಸು ಓಲೆ, ಆ ಓಲೆ. ಎಲ್ಲಾ ಕಡೆ ಸಾಮಾನ್ಯವಾಗಿ ನೋಡ್ರಿ, ಈಗ ನಾವು ನಿಯಮವನ್ನ ನಿರೂಪಿಸ್ತಾ ಹೋಗೋಣ. ಎಲ್ಲ ಕಡೆ ನೀವು ನೋಡ್ತಾ ಹೋಗ್ಬೇಕ. ಇಲ್ಲಿ ಏನ್ ಕಾಣಿಸ್ತಾ ಇದೆ? ಸಾಮಾನ್ಯವಾಗಿ ಸ್ವರದ ಮುಂದೆ ಸ್ವರ ಬಂದಿದೆ ನೋಡಿ. ಇಲ್ಲಿ ತೇನೆ, ಇಲ್ಲೇನಿದೆ? ಯಾವ ಸ್ವರ ಇದೆ ಕೊನೆಯಲ್ಲಿ? ಪೂರ್ವಪದದ ಕೊನೆಯಲ್ಲಿ ಎ ಎನ್ನುವುದಿದೆ. ಉತ್ತರ ಪದದ ಆರಂಭದಲ್ಲಿ ಅ ಎನ್ನುವ ಸ್ವರ ಇದೆ. ಸರ್, ನೇ ಅನ್ನೋದ್ರಲ್ಲಿ ಸ್ವರ ಏನಿದೆ? ಒಂದು ವ್ಯಂಜನ ಇದೆಯಲ್ಲ? ಹೌದು. ಕೊನೆಗೆ ಯಾವ್ದು ಬರ್ತದೆ ನೋಡಿ? ನ ಕೂಡಿಸು, ನ ವ್ಯಂಜನ್ ಕೂಡಿಸು ಎ, ಏನಾಯ್ತು ಇಲ್ಲಿ? ನೇ ಆಯ್ತು. ಅಂದ್ರೆ ಮೊದಲಿಗೆ ವ್ಯಂಜನ ಇದೆ, ನಂತರ ಸ್ವರ ಇದೆ. ಹಾಗಾದ್ರೆ ಕೊನೆಯಲ್ಲಿ ಏನು ಉಳಿತು? ನಂತರ ಅಂದ್ರೆ ಕೊನೆಯಲ್ಲಿ ಸ್ವರ ಉಳಿತು. ಸ್ವರಕ್ಕೆ ಸ್ವರ ಎದುರಾಗಿದೆ. ಸ್ವರದ ಮುಂದೆ ಸ್ವರ ಬಂದಿದೆ. ಕೈ, ಐ ಬಂದಿದೆ ನೋಡಿ. ಸ್ವರದ ಮುಂದೆ ಸ್ವರ ಬಂದಿದೆ. ಚಳಿ, ಈ. ಮಳೆ, ಗಾಳಿ, ಈ. ಕೆರೆ, ಎ. ಗುರು, ಪಿತೃ, ರು. ಮಗು, ಆ, ಆ, ಆ. ನೋಡಿ, ಸ್ವರದ ಮುಂದೆ ಸ್ವರ ಬಂದಿದೆ ಸಾಮಾನ್ಯವಾಗಿ, ಹೌದಾ? ಸ್ವರದ ಮುಂದೆ ಸ್ವರ ಬಂದಿದೆ. ಸಂಧಿ ಕಾರ್ಯ ನಡೆದಾಗ ಏನ್ ಬಂದಿದೆ ಹೊಸದಾಗಿ ಇಲ್ಲಿ? ಯ, 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 ಯ. ಈ ಕಡೆ ನೋಡಿ, ವ, 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 ವ. ಅರೆ, ಎರಡು ಅಕ್ಷರ ಬಂದಿದಾವೆ ಇಲ್ಲಿ ಸಂಧಿ ಕಾರ್ಯ ನಡೆದಾಗ. ಒಂದು ಯ ಅನ್ನುವ ಅಕ್ಷರ ಬಂದಿದೆ, ಇನ್ನೊಂದು ವ ವ್ಯಂಜನ ಅನ್ನುವ ಅಕ್ಷರ ಬಂದಿದೆ. ತೇನೆ ನೋಡಿ, ಪೂರ್ವ ಪದ ಹೆಂಗಿದೆಯೋ ಹಂಗೆ ಇದೆ. ಅಲ್ಲಿ ನೋಡಿದ್ರೆ ಲೋಪ ಸಂಧಿಯಲ್ಲಿ ಉತ್ತರ ಪದ ಹೆಂಗಿತ್ತು ಹಂಗೆ ಇತ್ತು ಸಂಧಿ ಕಾರ್ಯ ನಡೆದಾಗ. ಆದ್ರೆ ಇಲ್ಲಿ ಪೂರ್ವ ಪದ ಆಸ್ ಇಟ್ ಇಸ್ ಹಂಗೆ ಇದೆ. ತೇನೆ, ತೇನೆ. ಕೈ, ಕೈ. ಚಳಿ, ಚಳಿ. ಮಳೆ, ಮಳೆ. ಗಾಳಿ, ಗಾಳಿ. ಕೆರೆ, ಕೆರೆ. ನೋಡಿ, ಗುರು, ಗುರು. ಪಿತೃ, ಪಿತೃ. ಮಗು, ಮಗು. ಆ, 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 ಆ. ಅರ್ಥಾತ್ ಪೂರ್ವ ಪದ ಹೆಂಗಿದೆಯೋ ಹಂಗೆ ಇದೆ. ಆದ್ರೆ ಇಲ್ಲಿ ಅನ್ನು ಎನ್ನುವ ಸ್ವರದಲ್ಲಿ ಅ, ಇಲ್ಲಿ ಕೂಡ ಅನ್ನು ಇದೆ. ಅನ್ನು, ಅನ್ನು, ಅನ್ನು. ಅಲ್ಲಿ, ಅಲ್ಲಿ. ಆದ್ರೆ ಹೊಸದಾಗಿ ಬಂದಿದ್ದೇನಿಲ್ಲಿ? ಯ ಎನ್ನುವ ಅಕ್ಷರ ನೋಡಿ. ಇಲ್ಲಿ ಯ ಅನ್ನೋದು ಹೊಸದಾಗಿ ಬಂದಿದೆ. ಯ ವ್ಯಂಜನ್ ಹೊಸದಾಗಿ ಬಂದಿದೆ. ಅ ಅನ್ನೋದು ಮಾತ್ರ ಹಂಗಿದೆ. ಅನ್ನು, ಅನ್ನು. ಇಲ್ಲಿ ಯಾವುದು ಬಿಟ್ಟು ಹೋಗ್ಲಿಲ್ಲ. ಬಿಟ್ಟು ಹೋಗುದಂದ್ರೇನು? ಲೋಪವಾಗುದು. ಲೋಪವಾಗುದು ಎಲ್ಲಿ? ಕೇವಲ ಲೋಪ ಸಂಧಿಯಲ್ಲಿ ಮಾತ್ರ ಲೋಪವಾಯಿತು. ಇಲ್ಲಿ ಯಾವುದು ಕೂಡ ಬಿಟ್ಟು ಹೋಗ್ಲಿಲ್ಲ. ಬದಲಾಗಿ ಏನಾಗಿದೆ? ಬಂದಿದೆ. ಬರುವುದಕ್ಕೆ ಏನಂತೀವಿ ನಾವು? ಆಗಮಿಸಿದ್ರು, ಆಗಮ ಅಂತ ಕರಿತೀವಿ. ಆದ್ರಿಂದ ಯಾವ ಸಂಧಿ ಇದು? ಎಸ್, ವೆರಿ ಗುಡ್. ಯಾವ ಸಂಧಿ? ಆಗಮ ಸಂಧಿ. ಏನ್ ಬಂದಿದೆ ಇಲ್ಲಿ? ಯ ಅಥವಾ ವ ಬಂದಿದೆ. ಯ ಅಥವಾ ವಕಾರ ಬಂದಿದೆ. ಸ್ವರದ ಮುಂದೆ ಸ್ವರವು ಬಂದು, ನಿಯಮ ನಿರೂಪಣೆ ಮಾಡ್ರಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಯಕಾರ ಆದ್ರೂ, ಯ ಆದ್ರೂ ಬರ್ಬೇಕು ಅಥವಾ ವ ಆದ್ರೂ ಬರ್ಬೇಕು. ಆದ್ರಿಂದ ಅದನ್ನ ನಾವು ಯಾವ ಸಂಧಿ ಅಂತ ಕರಿತೇವೆ? ಆಗಮ ಸಂಧಿ ಅಂತ ಹೇಳಿ ಕರಿತೇವೆ. ಯಾವ ಸಂಧಿ? ಆಗಮ ಸಂಧಿ. ಸರ್, ಯ ಬಂದ್ರೆ ಯಕಾರಾಗಮ ಸಂಧಿ ಅನ್ಬಹುದು, ವ ಬಂದ್ರೆ ವಕಾರಾಗಮ ಸಂಧಿ ಅಂತ ಹೇಳಿ ಕರಿಬಹುದು. ಅರ್ಥ ಆಯ್ತಾ? ಡೆಫಿನೇಷನ್ ಕಡೆ ಹೋಗೋಣ ಬನ್ನಿ. ಆಗಮ ಸಂಧಿ ಡೆಫಿನೇಷನ್ ಏನ್ ಹೇಳ್ತದೆ ನೋಡಿ. ಸ್ವರದ ಮುಂದೆ ಸ್ವರ ಬಂದಿದೆಯಾ? ಹಳ್ಳಿ, ಅ. ಈ ಕೂಡಿಸು ಈ. ಸ್ವರದ ಮುಂದೆ ಸ್ವರ ಬಂದಿದೆ. ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಇ ಇದೆ. ಮತ್ತು ಇನ್ನೊಂದೇನಿಲ್ಲಿ? ಉತ್ತರ ಪದದ ಆರಂಭದಲ್ಲಿ ಅ ಇದೆ. ಪೂರ್ವ ಪದದ ಕೊನೆಯ ಸ್ವರ, ಉತ್ತರ ಪದದ ಮೊದಲ ಸ್ವರ. ಉತ್ತರ ಪದದ ಮೊದಲ ಸ್ವರ ಅ ಇದೆ. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಇ ಇದೆ. ಹಳ್ಳಿ ಕೂಡಿಸು ಇಲ್ಲಿ ಅಲ್ಲಿ ಅಂತಿದೆ, ಅಲ್ಲಿ ಅಂತಿದೆ. ಹಾಗಾದ್ರೆ ಇಲ್ಲಿ ಒಂದು ಯಾವ್ದು ಬಂತು? ಯಕಾರ ಬಂತು. ಯ ಎನ್ನುವ ವ್ಯಂಜನಾಕ್ಷರ ಬಂತು. ಸ್ವಾರಸ್ಯವಿಲ್ಲ. ಇಲ್ಲಿ ನೋಡಿ, ಸ್ವಾರಸ್ಯ, ಸ್ವಾರಸ್ಯ. ಅ ಇದೆ, ಇಲ್ಲ, ಇಲ್ಲ, ಇಲ್ಲ ಇದೆ. ಆದ್ರೆ ಇಲ್ಲಿ ಏನ್ ಬಂತು? ವ ಎನ್ನುವ ವ್ಯಂಜನಾಕ್ಷರ ಬಂತು. ಅರ್ಥ ಆಯ್ತಾ? ಯಕಾರ ಅಥವಾ ವಕಾರ ಬಂದ್ರೆ ಅದನ್ನು ನಾವು ಆಗಮ ಸಂಧಿ ಅಂತ ಹೇಳಿ ಕರಿತೇವೆ. ನಿಮ್ಮ ಆಯ್ಕೆಯಲ್ಲಿ ಏನ್ ಮಾಡ್ತಾನೆ? ಕೆಲವೊಮ್ಮೆ ಆಗಮ ಸಂಧಿ ಅಂತ ಕೊಡಲ್ಲ. ಹಳ್ಳಿಯಲ್ಲಿ ಇದು ಯಾವ ಸಂಧಿ ಉದಾಹರಣೆ? ಆಯ್ಕೆ ಲೋಪ ಸಂಧಿ, ಅದಾದ ನಂತರ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ,
ಯಕಾರಾಗಮ ಸಂಧಿ ಅಂತ ಕೊಟ್ಟ. ಏನ್ ಕೊಟ್ಟ? ಯಕಾರಾಗಮ ಸಂಧಿ ಅಂತ ಹೇಳಿ ಕೊಟ್ಟ. ಯಕಾರಾಗಮ. ಅವಾಗ ನೀವೇನ್ ಹಾಕ್ತೀರಿ? ಸರ್ ಆಗಮ ಸಂಧಿ ಅಂತ ಹೇಳಿದ್ರು ಕನ್ನಡ ಸರ್, ಇಲ್ಲಿ ಆಗಮ ಸಂಧಿ ಉದಾಹರಣೆ ಏನು ಆಯ್ಕೆನೇ ಇಲ್ವಲ್ಲ ಅಂತ ಸುಮ್ನೆ ಕುತ್ಕೊಳ್ಳೋ ಹಾಗಿಲ್ಲ. ಯಕಾರ ಆಗಮವಾಗಿದೆ ಸರ್, ಅದು ಯಕಾರ ಆಗಮ ಸಂಧಿ. ಸರ್ ಆಗಮ ಸಂಧಿ ಎರಡು ಆಯ್ಕೆಗಳನ್ನ ಕೊಟ್ಟಿದ್ರೆ ಎರಡು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎರಡೂ ಕೊಟ್ರು ಆಗಮವಾದ್ರೆ ಯಕಾರ ಆಗಮ ಅನ್ಬೇಕು, ಆಗಮವಾದ್ರೆ ಅದನ್ನ ವಕಾರಾಗಮ ಅಂತ ಹೇಳಿ ಕರಿತೇವೆ. ಒಟ್ಟಾರೆಯಾಗಿ ಇದು ಆಗಮ ಸಂಧಿ. ಆಗಮ ಸಂಧಿ ಅಂದ್ರೆ ಏನು? ಇಲ್ಲಿ ಅಥವಾ ವಕಾರ ಆಗಮ ಆಗ್ತದೆ, ಬರ್ತದೆ. ಲೋಪ ಸಂಧಿಯಲ್ಲಿ ಏನಾಗ್ತಿತ್ತು? ಒಂದು ಅಕ್ಷರ ಬಿಟ್ಟು ಹೋಗ್ಬಿಡ್ತಿತ್ತು. ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋಗ್ಬಿಡ್ತಿತ್ತು, ಇಲ್ಲಿರುವ ಕೊನೆಯ ಸ್ವರ ಬಿಟ್ಟು ಹೋಗ್ತಿತ್ತು. ಅರ್ಥ ಆಯ್ತಾ? ಕೂಡಿಸಿ ಬರ್ದಾಗ ಅರ್ಥ ಕೆಡ್ತಿರ್ಲಿಲ್ಲ. ಆದ್ರೆ ಆಗಮ ಸಂಧಿಯಲ್ಲಿ ಹಂಗಲ್ಲ, ಎಲ್ಲ ಇರ್ತದೆ, ಪೂರ್ವ ಪದನೂ ಇರ್ತದೆ, ಉತ್ತರ ಪದನೂ ಇರ್ತದೆ. ಆದ್ರೆ ಇವೆರಡ ಮಧ್ಯದ ಸ್ವರದ ಮಧ್ಯೆ ಏನ್ ಬರ್ತದ? ಅನ್ನೋದು ಆಗಮಿಸ್ತದೆ ಅಥವಾ ಅನ್ನೋದು ಆಗಮಿಸ್ತದೆ. ಈ ರೀತಿಯಾಗಿ ಆಗಮವಾಗುವ ಅಕ್ಷರಗಳನ್ನ ನಾವು ಆಗಮ ಸಂಧಿ. ಆಗಮವಾದ್ರೆ ಯಕಾರಾಗಮ, ಆಗಮವಾದ್ರೆ ಅದನ್ನ ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೇವೆ. ಇನ್ನೊಂದು ಹೋಗೋಣ, ಆದೇಶ ಸಂಧಿ. ಈ ಸಂಧಿಯನ್ನ ನಾವೇನ್ ಮಾಡೋಣ? ನಿಯಮದಿಂದ ಉದಾಹರಣೆ ಕಡೆ ಹೋಗೋಣ ಅಂತ. ಇದನ್ನ ನಿಗಮನ ಪದ್ಧತಿಯಲ್ಲಿ ಅಭ್ಯಾಸ ಮಾಡೋಣ ಅಂತ. ನೋಡಿ, ಆದೇಶ ಸಂಧಿ ಉತ್ತರ ಪದದ ಆದಿಯಲ್ಲಿರುವ ಕತಪ ಎನ್ನುವ ವ್ಯಂಜನಗಳಿಗೆ ಕ್ರಮವಾಗಿ ಗದಬ ಎನ್ನುವ ವ್ಯಂಜನಗಳು ಆದೇಶವಾಗಿ ಬರಬೇಕು ಅಂತ ಹೇಳಿದ್ದಾರೆ. ಕ್ರಮವಾಗಿ ಅಂದ್ರೆ ಕೆ ಗಕಾರ ಬರಬೇಕು, ಕೆ ದಕಾರ ಬರಬೇಕು, ಕೆ ಬಕಾರ ಬರಬೇಕು, ಆದೇಶವಾಗಿ ಬರಬೇಕು. ಇದರ ಬದಲಾಗಿ ಇದಕ್ಕೆ ಆದೇಶ ಆಗಬೇಕಿಲ್ಲಿ. ಕ ಜಾಗದಲ್ಲಿ ಗ, ತ ಜಾಗದಲ್ಲಿ ದ, ಪ ಎನ್ನುವ ಪ್ಲೇಸ್ ಅಲ್ಲಿ ಬ ಅನ್ನೋದು ಬರಬೇಕು. ಈ ರೀತಿಯಾಗಿ ಆದೇಶವಾಗಿ ಬರುವುದನ್ನ ಆದೇಶ ಸಂಧಿ ಅಂತ ಹೇಳ್ತಾರೆ. ನಿಯಮ. ಉದಾಹರಣೆಗಳನ್ನು ನೋಡೋಣ. ಉದಾಹರಣೆಗಳನ್ನು ನೋಡಿ. ತುದಿ ಕೂಡಿಸು ಕಾಲಲ್ಲಿ. ಏನಾಯ್ತು? ತುದಿ ಗಾಲಲ್ಲಿ. ಇಲ್ಲೇನಿದೆ? ತುದಿ ಇದೆ, ಇಲ್ಲಿ ಕಾಲಲ್ಲಿ ಇದೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ಉತ್ತರ ಪದದ ಆದಿಯಲ್ಲಿರುವ, ಉತ್ತರ ಪದ ಅಂದ್ರೆ ಯಾವುದು? ಇದು ಪೂರ್ವ ಪದ, ಇದು ಉತ್ತರ ಪದ. ಇದನ್ನ ಸಂಧಿ ಪದ ಅಂತ ಹೇಳಿ ಕರಿತೇವೆ. ಯಾವ ಪದ? ಸಂಧಿ ಪದ. ಸಂಧಿ ಪದ, ಉತ್ತರ ಪದ, ಪೂರ್ವ ಪದ. ಅವ್ರು ಹೇಳುವುದೇನಿಲ್ಲಿ? ಉತ್ತರ ಪದದ ಆದಿಯಲ್ಲಿ, ಆದಿ ಅಂದ್ರೆ ಮುಂದಿನ ಭಾಗ, ಮೊದಲ ಭಾಗ. ಇಲ್ಲಿರುವಂತಹ ಕಕಾರಕ್ಕೆ ಏನ್ ಬರ್ಬೇಕಿಲ್ಲಿ? ಗಕಾರ ಬರ್ಬೇಕು. ಇನ್ನು ತಕಾರಕ್ಕೆ ದಕಾರ ಬರ್ಬೇಕು. ಇನ್ನು ಪಕಾರಕ್ಕೆ ಪಕಾರ ಬರ್ಬೇಕು. ನೋಡ್ತಾ ಹೋಗಿ. ಕಕ್ಕೆ ಬಂದಿದ್ಯಾ? ತುದಿ ಕಾಲಲ್ಲಿ, ತುದಿ ಗಾಲಲ್ಲಿ. ಏನಾಗಿದೆ? ತುದಿ ಗಾಲಲ್ಲಿ. ಕಕಾರಕ್ಕೆ ಗಕಾರ ಬಂದಿದೆ. ಹುಲ್ಲು ಕಾವಲು, ಹುಲ್ಲು ಗಾವಲು. ಹಳ ಕನ್ನಡ, ಹಳಗನ್ನಡ. ಕಳೆ ಕೂಡಿ, ಕಳೆಗೂಡಿ. ಎಳೆ ಕೂಡಿಸು ಕರು, ಎಳೆಗರು. ಮನೆ ಕೂಡಿಸು ಕೆಲಸ, ಮನೆಗೆಲಸ. ಹುಲಿ ಕೂಡಿಸು ತೊಗಲು, ಹುಲಿದೊಗಲು. ಮೈ ಕೂಡಿಸು ತೊಳೆ, ಮೈದೊಳೆ. ಮೇರೆ ಕೂಡಿಸು ತಪ್ಪು, ಮೇರೆ ದಪ್ಪು. ನೋಡಿ, ಇಲ್ಲೇನಾಗಿದೆ? ಸಂಪೂರ್ಣವಾಗಿ ಕಕಾರಕ್ಕೆ ಗಕಾರ ಬಂದಿದೆ. ಇಲ್ಲೇನಾಗಿದೆ ನೋಡಿ? ಸಂಪೂರ್ಣವಾಗಿ ತಕಾರಕ್ಕೆ ದಕಾರ ಬಂದಿದೆ. ತೊಗಲು ಸ್ವರ ಇಲ್ಲಿ ವ್ಯತ್ಯಾಸ ಆಗ್ಲಿಲ್ಲ. ಓ ಇದೆ, ಇಲ್ಲಿ ನೋಡಿ ಓ ಇದೆ. ಅಥವಾ ಹುಲ್ಲು ಕಾವಲು ನೋಡಿ, ಕಾವಲು ಆ ಸ್ವರ ಇದೆ, ಇಲ್ಲಿ ಕೂಡ ಆ ಇದೆ. ಇಲ್ಲಿ ಆಗಿರುವಂತದ್ದೇನು? ಕೇವಲ ಕ ಎನ್ನುವ ವ್ಯಂಜನಕ್ಕೆ ಬದಲಾಗಿ ಗ ಎನ್ನುವ ವ್ಯಂಜನ ಬಂದಿದೆ. ಗಕಾರಕ್ಕೆ ಗಕಾರ ಬಂದಿದೆ. ಇಲ್ಲಿ ಕೂಡ ಹಾಗೆ ಅಲ್ವಾ? ತ ವ್ಯಂಜನಕ್ಕೆ ದಕಾರ ಬಂದಿದೆ. ತೊಗಲು ದೊಗಲು. ಇಲ್ಲೇನಿದೆ? ಓ ಎನ್ನುವ ಸ್ವರ ಇದೆ, ಇಲ್ಲಿ ಕೂಡ ಓ ಇದೆ. ಆದ್ರೆ ವ್ಯತ್ಯಾಸ ಆದದ್ದೇನು? ತ ಎನ್ನುವ ಜಾಗದಲ್ಲಿ ದ ಎನ್ನುವ ಅಕ್ಷರ ಬಂದಿದೆ. ಎಲ್ಲಿತ್ತು ತ ಎನ್ನುವುದು? ಉತ್ತರ ಪದದ ಆರಂಭದಲ್ಲಿ, ಉತ್ತರ ಪದದ ಆದಿಯಲ್ಲಿ ಇತ್ತು. ಸಂಧಿಕಾರ್ಯ ನಡೆದಾಗ ತಕ್ಕೆ ದಕಾರ ಬಂತು. ಇನ್ನೊಂದು ನೋಡಿ, ಕಣ್ಣ ಕೂಡಿಸು ಪನಿ. ಅವ್ರೇನ್ ಹೇಳಿದ್ದಾರೆ? ಪಕ್ಕೆ ಬಕಾರ ಬರ್ಬೇಕು, ಬಕಾರ. ಪ ಪನಿ ಬನಿ. ಬೆನ್ ಪತ್ತು ಬತ್ತು. ನೋಡಿ, ಕಣ್ಣು ಪ್ಲಸ್ ಪನಿ ಕಂಬನಿ, ಬೆನ್ ಪ್ಲಸ್ ಪತ್ತು ಬೆಂಬತ್ತು. ಆದ್ರಿಂದ ಪಕಾರಕ್ಕೆ ಏನಾಗಿದೆ ಇಲ್ಲಿ? ಪಕಾರಕ್ಕೆ ಪಕಾರ ಆದೇಶವಾಗಿ ಬಂದಿದೆ. ಆದೇಶ ಸಂಧಿ ಅಂದ್ರೇನು? ಕತಪಗಳಿಗೆ ಗದಬಗಳು ಆದೇಶವಾಗಿ ಬರಬೇಕು. ಯಾವ ಅಕ್ಷರಗಳು? ವ್ಯಂಜನಾಕ್ಷರಗಳು, ಗುಣಿತಾಕ್ಷರ ಅಲ್ಲ. ನಾವಿಲ್ಲಿ ಬರ್ದಿದ್ದೆಲ್ಲ ಗುಣಿತಾಕ್ಷರಗಳು. ವ್ಯಂಜನಾಕ್ಷರ ಅಂದ್ರೆ ಇಲ್ಲಿದೆ ನೋಡಿ, ಕಣ್ಣ, ನ ಅನ್ನೋದು ವ್ಯಂಜನಾಕ್ಷರ, ಬೆನ್ನ, ನ ಅನ್ನೋದು ವ್ಯಂಜನಾಕ್ಷರ. ಆದ್ರಿಂದ ಯಾವ ಸಂಧಿ ಅಂತ ಕರಿತೀವಿ ಆದೇಶ ಸಂಧಿಯನ್ನ? ವೆರಿ ಗುಡ್, ವ್ಯಂಜನ ಸಂಧಿ ಸರ್, ವ್ಯಂಜನ ಸಂಧಿ. ಯಾಕೆ ವ್ಯಂಜನ ಸಂಧಿ ಇದು? ವ್ಯಂಜನ ಸಂಧಿ ಯಾಕೆ? ಇಲ್ಲಿ ನೋಡಿ, ಸ್ವರದ ಮುಂದೆ ಸ್ವರ ಬಂದಿಲ್ಲ, ಸ್ವರದ ಮುಂದೆ ವ್ಯಂಜನ ಬಂದಿದೆ. ಎ ಮನೆ, ಎ ಮುಂದೆ ಕೆಲಸ. ಕೆ ಎನ್ನುವ ಅಕ್ಷರವನ್ನು ಬಿಡಿಸಿ ಬರೆದಾಗ ನಮ್ಗೇನ್ ಸಿಗ್ತದೆ? ಕ ವ್ಯಂಜನ್ ಎ ಅಂದ್ರೆ ಒಂದು ವ್ಯಂಜನ ಸಿಕ್ತು.
ನೋಡಿ ಸ್ವರದ ಮುಂದೆ ವ್ಯಂಜನ. ನೋಡಿ ಇಲ್ಲಿ ನೋಡಿ ಕಣ್ಣ, ನ ಅನ್ನೋದೇನಿಲ್ಲಿ ಬೆನ್ನ, ನ ನ ಏನಿವೆಲ್ಲ ವ್ಯಂಜನಗಳು. ವ್ಯಂಜನ ಕೂಡಿಸುವ ಪತ್ತು ಪನಿ, ಪ ಅಕ್ಷರವನ್ನು ಬಿಡಿಸಿ ಬರೆದಾಗ ಮೊದಲು ಸಿಗುವುದೇನು ನಮಗೆ, ಪ ಎನ್ನುವ ವ್ಯಂಜನ. ಅರ್ಥ ಆಯ್ತಾ? ಆದ್ರಿಂದ ಇಲ್ಲಿ ಏನಾಗ್ತಿದೆ, ವ್ಯಂಜನದ ಮುಂದೆ ವ್ಯಂಜನ, ವ್ಯಂಜನದ ಮುಂದೆ ಅಥವಾ ಸ್ವರದ ಮುಂದೆ ವ್ಯಂಜನ ಬಂದಿದೆ. ಆದ್ದರಿಂದ ಇದನ್ನ ನಾವೇನಂತ ಕರಿತೀವಿ, ವ್ಯಂಜನ ಸಂಧಿ. ಕನ್ನಡದಲ್ಲಿ ವ್ಯಂಜನ ಸಂಧಿ ಏಕೈಕ ಸಂಧಿ ಆದೇಶ ಸಂಧಿ. ಕನ್ನಡದಲ್ಲಿ ಸ್ವರ ಸಂಧಿಗಳು ಎರಡು ಸಂಧಿಗಳು, ಒಂದು ಲೋಪ, ಇನ್ನೊಂದು ಆಗಮ. ಯಾವುದು? ಆಗಮ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನಾವೇನ್ ಮಾಡಿದೀವಿ ಈಗ, ಆದೇಶ ಸಂಧಿಯಲ್ಲಿ ಒಂದು ಸೂತ್ರವನ್ನ ನೋಡಿದೆವು. ಇದರಲ್ಲಿ 3 ಸೂತ್ರ ಬರುತ್ತವೆ. ಆದ್ರೆ ಆಗಮ ಲೋಪದಲ್ಲಿ ನಾವೇನ್ ನೋಡಿದೀವಿ, ಕೇವಲ ಒಂದೇ ಸೂತ್ರಗಳಿದ್ವು. ಲೋಪ ಸಂಧಿ ಅಂದ್ರೆ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿಬಿಡ್ತದ, ಲೋಪ ಸಂಧಿ. ಆಗಮ ಸಂಧಿ ಅಂದ್ರೆ ಆಗಮದಲ್ಲಿ ಯನು ಅಥವಾ ವಕಾರನು ಆಗಮ ಆಗ್ತದೆ, ಅಲ್ಲಿ ಯಾವುದು ಲೋಪ ಆಗಲ್ಲ. ಪೂರ್ವ ಪದದ ಕೊನೆಯ ಸ್ವರ ಉತ್ತರ ಪದದ ಆರಂಭದ ಸ್ವರದ ಮಧ್ಯದಲ್ಲಿ ಒಂದು ಅಕ್ಷರ ಏನಾಗ್ಬಿಡ್ತದ, ಆಗಮ ಆಗಿಬಿಡ್ತದ. ಆದ್ರಿಂದ ನಾವೇನಂತ ಕರಿದೀವಿ, ಇದನ್ನ ಆಗಮ ಸಂಧಿ ಅಂತ ಹೇಳಿ ಕರಿದೆವು. ಯಕಾರ ಬಂದ್ರೆ ಯಕಾರಾಗಮ, ವಕಾರ ಬಂದ್ರೆ ವಕಾರಾಗಮ ಸಂಧಿ ಅಂತ ಕರಿದೆವು. ಆದ್ರೆ ಆದೇಶದಲ್ಲಿ ಒಂದು ನಿಯಮ ಇಲ್ಲ, 3 ನಿಯಮಗಳಿದಾವೆ. 3 ನಿಯಮಗಳಲ್ಲಿ ಮೊದಲನೇ ನಿಯಮ ಏನು, ಕತಪಗಳಿಗೆ ಗದಬ ಎನ್ನುವ ವ್ಯಂಜನಾಕ್ಷರಗಳು ಬರಬೇಕು. ಹಾಗಾದ್ರೆ ಇನ್ನೊಂದು ನಿಯಮ ಯಾವ್ದು ಸರ್? ಕೆಲವೊಮ್ಮೆ ಏನಾಗ್ತದೆ, ಉತ್ತರ ಪದದ ಆದಿಯಲ್ಲಿ ಪ, ಬ, ಮ ಎನ್ನುವ ವ್ಯಂಜನಗಳು ಇರ್ತವೆ. ಇವುಗಳಿಗೆ ವಕಾರ ಆದೇಶವಾಗಿ ಬರ್ತದೆ. ಎಲ್ಲಿರ್ತದೆ? ಪೂರ್ವ ಪದ ಮತ್ತು ಉತ್ತರ ಪದ, ಪೂರ್ವ ಪದ, ಉತ್ತರ ಪದ. ಉತ್ತರ ಪದದ ಆರಂಭದಲ್ಲಿ ನೋಡಿ, ಇಲ್ಲಿ ಇದು ಪೂರ್ವ ಪದ, ಇದು ಉತ್ತರ ಪದ. ಇಲ್ಲಿರುವಂತಹ ಪ ಅಥವಾ ಬ ಅಥವಾ ಮಗಳಿಗೆ ಯಾವ್ದು ಬರ್ತದೆ, ವ ಎನ್ನುವ ಕಾರ ಆದೇಶವಾಗಿ ಬರ್ತದೆ. ನಾವು ಅಲ್ಲೇನ್ ನೋಡಿದ್ದೆವು, ಕತಪಗಳಿಗೆ ಗದಬಗಳು ಬರ್ತವೆ. ಇಲ್ಲಿ ಕ, ತ, ಪ ಯಾವುದೇ ಇರಲಿ, ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಕದ ಬದಲಿಗೆ ಎಸ್ ಗಕಾರ, ತದ ಬದಲಿಗೆ ದಕಾರ, ಪದ ಬದಲಿಗೆ ಬಕಾರ ಬರ್ತಿತ್ತು. ಆದ್ರೆ ಇಲ್ಲಿ ಹಂಗಲ್ಲ, ಕತಪಗಳಿಗೆ ಗದಬಗಳು ಅಲ್ಲ. ಎರಡನೇ ನಿಯಮ ಏನ್ ಹೇಳ್ತದೆ, ಇಲ್ಲಿ ಯಾವುದೇ ಇರಲಿ ಉತ್ತರ ಪದದ ಆರಂಭದಲ್ಲಿ ಯಾವುದೋ 3ರಲ್ಲಿ ಪ ವ್ಯಂಜನ್, ಬ ವ್ಯಂಜನ್, ಮ, ಪ ಬ ಮ ಎನ್ನುವ ವ್ಯಂಜನಗಳಿಗೆ ವಕಾರ ಆದೇಶವಾಗಿ ಬರ್ತದೆ. ಉದಾಹರಣೆ ನೋಡಿ, ನೀರ್ ಕೂಡಿಸು ಪನಿ, ನೀರ್ವನಿ, ವಕಾರ ಬಂದಿದೆಯಾ. ನೀರ್ ಪೊನಲ್, ನೀರ್ ವನಲ್, ನೋಡಿ ನೀರ್ ವನಲ್, ವ ಇದೆ ನೋಡಿ ಇಲ್ಲಿ, ವ. ಇದನ್ನು ಬಿಡಿಸಿ ಬರೆದಾಗ ನಮ್ಗೆ ಏನ್ ಸಿಗ್ತದೆ, ಅರ್ಕಾರ ಕುಡಿಸು ವ್ಯಂಜನ್, ಅರ್ಕಾರ ಕುಡಿಸು ವ್ಯಂಜನ್ ಎನ್ನುವ ಸ್ವರ ಸಿಗ್ತದೆ. ಅಂದ್ರೆ ಇಲ್ಲಿ ಏನಾಯ್ತು, ಓ ಇದೆ ಅಂತ ಆಯ್ತು, ಓ ಇದೆ ಅಂತ ಆಯ್ತು. ಅಂದ್ರೆ ನೀರ್ ವನಲ್ ಆಗಿದೆ. ನೀರ್ ಕೂಡಿಸ್ ಪೊನಲ್, ನಿರ್ವನಲ್, ಪಕಾರಕ್ಕೆ ವಕಾರ. ಎಳ ಪ್ಲಸ್ ಪೆರೆ, ಎಳವೆರೆ, ಪಕಾರಕ್ಕೆ ವಕಾರ. ಬೆಮರ್ ಪ್ಲಸ್ ಪನಿ, ಬೆಮರ್ ವನಿ, ವನಿ ಆಗಿದೆ ನೋಡಿ, ಪಕಾರಕ್ಕೆ ವಕಾರ. ಬೇರ್ ಕೂಡಿಸು ಬೇರಸಿ, ಇಲ್ಲಿ ಬ ಬಂತು ನೋಡಿ, ಬೇರ್, ಇಲ್ಲಿ ಕೂಡ ಬೇರ್ ಅಂತಿದೆ, ಬೇರ್ ಅಂತಿದೆ. ಯಾಕಂದ್ರೆ ಅರ್ಕಾರವನ್ನು ನಾವು ಮೊದಲಿಗೆ ಪ್ರೊನೌನ್ಸ್ ಮಾಡ್ತೇವೆ, ಹೌದಾ. ಬೇರ್ ಆಗಿದೆ. ಕೊನೆಯಲ್ಲಿ ಏನು ಉಳಿತು, ವೇರಸಿ ಉಳಿತು, ಬೇರ್ ವೇರಸಿ. ಅಂದ್ರೆ ಬೆರಸಿ ಹೋಗಿ ವೇರಸಿ ಆಯ್ತು, ಬಕಾರಕ್ಕೆ ವಕಾರ ಬಂತು. ಕಡು ಕೂಡಿಸು ಬೆಳ್ಳು, ಕಡು, ಕಡು ಕೂಡಿಸು ಬೆಳ್ಪು, ಏನಾಯ್ತು, ಕಡು ವೆಳ್ಪು ಆಯ್ತು ನೋಡಿ. ಕಡು ಕೂಡಿಸು ಬೆಳ್ಪು, ಬೆಳ್ಪು ಹೋಗಿ ವೆಳ್ಪು ಆಯ್ತು. ಅಂದ್ರೆ ಬಕಾರಕ್ಕೆ ವಕಾರ ಬಂತು, ಹೌದಾ. ಅದೇ ರೀತಿಯಾಗಿ ಎಳ ಬಳ್ಳಿ, ಎಳವಳ್ಳಿ, ಬಕಾರಕ್ಕೆ ವಕಾರ. ಮೆಲ್ ಮಾತು, ಮೆಲ್ ವಾತು ಆಗಿದೆ ನೋಡಿ, ವಾತು. ವಾ ಬಿಡಿಸಿ ಬರೆದಾಗ ನಮ್ಗೆ ಏನ್ ಸಿಗ್ತದ, ಲ ವ್ಯಂಜನ್ ಕುಡಿಸು ವ ವ್ಯಂಜನ್, ಅದಾದ ನಂತರ ಆ ಎನ್ನುವ ಸ್ವರ ಏನಾಯ್ತು, ಇಲ್ಲಿ ವಾ ಆಯ್ತು. ಅಂದ್ರೆ ಮೆಲ್ ಮಾ ಏನಾಯ್ತು, ವಾತು ಆಯ್ತು. ಯಾವುದರ ಬದಲಿಗೆ, ಮಾತು ಬದಲಿಗೆ. ಅಂದ್ರೆ ಮಕಾರಕ್ಕೆ ವಕಾರ ಬಂತು. ನೆಲೆ ಕೂಡಿಸು ಮನೆ, ನೆಲೆ ವನೆ, ಏನಾಯ್ತು, ಮಕಾರಕ್ಕೆ ವಕಾರ ಬಂತು. ಸೂತ್ರ ಏನ್ ಹೇಳ್ತದೆ, ಉತ್ತರ ಪದದ ಆರಂಭದಲ್ಲಿರುವಂತಹ, ಉತ್ತರ ಪದದ ಆರಂಭದಲ್ಲಿರುವಂತಹ ಯಾವುದು, ಪ, ಬ, ನಂತರ ಮ, ಈ ವ್ಯಂಜನಗಳಿಗೆ ಯಾವ್ದು ಬರ್ತದೆ, ಸಂಧಿ ಕಾರ್ಯ ನಡೆದಾಗ ವ ಎನ್ನುವುದು ಆದೇಶವಾಗಿ ಬರ್ತದೆ. ಆದ್ರಿಂದ ಇದನ್ನು ಕೂಡ ನಾವೇನ ಕರಿತೀವಿ, ಆದೇಶ ಸಂಧಿನಿ ಅಂತ ಕರಿಬೇಕು. ಕೇವಲ ಕತಪಗಳಿಗೆ ಗದಬಗಳು ಬಂದ್ರೆ ಮಾತ್ರ ಆದೇಶ ಸಂಧಿ. ಸರ್ ಇಲ್ಲಿ ಎಳೆಬರೆ ಅಂತ ಕೊಟ್ಟಿದ್ದಾರೆ, ಎಳಬೆರೆ ಇದು ಆದೇಶ ಸಂಧಿ ಅಲ್ಲ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಎರಡನೇ ನಿಯಮಕ್ಕೆ ಇದು ಅನ್ವಯವಾಗ್ತದೆ. ಇನ್ನೊಂದು ಉಂಟು ನೋಡಿ, 3ನೇ ನಿಯಮ.
ಮೂರನೇ ನಿಯಮ ಏನ್ ಹೇಳ್ತದೆ ಆದೇಶ ಸಂಧಿಗೆ? ಉತ್ತರ ಪದದ ಆದಿಯಲ್ಲಿರುವ ಸಕಾರಕ್ಕೆ ಸಾಮಾನ್ಯವಾಗಿ ಕೆಲವು ಕಡೆ ಚಕಾರ ಬರ್ತದೆ, ಜಕಾರ ಬರ್ತದೆ, ಛಕಾರ ಬರ್ತದೆ. ಏನ್ ಹೇಳ್ತದೆ ಮೂರನೇ ನಿಯಮ? ಉತ್ತರ ಪದದ ಆದಿಯಲ್ಲಿ ಏನಿರ್ತದೆ? ಸ ಇರ್ತದೆ, ಸ ಇರ್ತದೆ. ಉತ್ತರ ಪದದ ಆದಿಯಲ್ಲಿ ಸ ಸ ಸ ಇದೆ. ಸಂಧಿ ಕಾರ್ಯ ನಡೆದಾಗ ಏನಾಯ್ತು? ಸದ ಜಾಗದೊಳಗ ಕೆಲವೊಮ್ಮೆ ಛ ಬರ್ತದೆ, ಕೆಲವೊಮ್ಮೆ ಛ ಬರ್ತದೆ, ನುಣ್ಣು ಚರ. ಕೆಲವೊಮ್ಮೆ ಏನಾಗ್ತದೆ? ಸದ ಜಾಗದೊಳಗಡೆ ಸ ಬರ್ತದೆ, ಜ್ಯ ಬರ್ತದೆ, ಇನ್ನು ಕೆಲವೊಮ್ಮೆ ಛ ಬರ್ತದೆ. ಸಾಸಿರ ಛಾಸಿರ, ದೊಡ್ಡ ಚ ಇದೆ ನೋಡಿ, ಛಾಸಿರ ಆಗಿದೆ. ಇರ್ ಛಾಸಿರ. ಇದನ್ನು ಬಿಡಿಸಿದ್ರೆ ನೋಡಿರಿ, ಇರ್ ಇರ್ ಕೂಡಿಸು ಸಾಸಿರ ಅಂತಿದೆ. ಸಾಸಿರ ಏನಿದು? ಸಾಸಿರ ಛಾಸಿರ ಆಗಿದೆ. ಇರ್ ಛಾಸಿರ ಆಗಿದೆ. ಅಂದ್ರೆ ಸಕಾರಕ್ಕೆ ಚಕಾರ ಬಂತು. ಸಕಾರ ಎಲ್ಲಿರ್ತದೆ? ಉತ್ತರ ಪದದ ಆರಂಭದಲ್ಲಿ. ಸಂಧಿ ಕಾರ್ಯ ನಡೆದಾಗ ಸಕ್ ಏನ್ ಬಂತು? ಛಾಸಿರ ಬಂತು. ಇನ್ ಛಾಸಿರ, ಇದು ಕೂಡ ಚ. 18 ಕೂಡಿಸು ಸಾಸಿರ, 18 ಛಾಸಿರ ಚಕಾರ. 100 ಕೂಡಿಸು ಸಾಸಿರ, 100 ಛಾಸಿರ, ಛ ಇದೆ. 100 ನಾವು ಅರ್ಕರವನ್ನ ಆ ಅಕ್ಷರದ ಮೊದಲಿಗೆ ಪ್ರೊನೌನ್ಸ್ ಮಾಡ್ತೇವೆ, ಉಚ್ಚಾರಣೆ ಮಾಡ್ತೇವೆ. ಛಾಸಿರ ಆಗಿದೆ. ನೋಡಿ, ಮೂರನೇ ನಿಯಮದಲ್ಲಿ 3 ವಿಭಿನ್ನ ಅಕ್ಷರಗಳು ಬರ್ತವೆ. ಉತ್ತರ ಪದದ ಆರಂಭದಲ್ಲಿ ಸಕಾರ ಇರ್ತದೆ. ಸಂಧಿ ಕಾರ್ಯ ನಡೆದಾಗ ಕೆಲವೊಮ್ಮೆ ಸಕ್ಕೆ ಬದಲಾಗಿ ಚ ಬರ್ತದೆ, ಕೆಲವೊಮ್ಮೆ ಸಕ್ಕೆ ಬದಲಾಗಿ ಛ ಬರ್ತದೆ, ಕೆಲವೊಮ್ಮೆ ಸಕ್ಕೆ ಬದಲಾಗಿ ಜಕಾರ ಬರ್ತದೆ. ಉದಾಹರಣೆಗೆ ಇನ್ ಕೂಡಿಸು ಸರ, ಇಂಚರ. ನುಣ್ಣ ಕೂಡಿಸು ಸರ, ನುಣ್ ಚರ. ಆಯ್ತಾ? ಸರ ಹೋಗಿ ಏನಾಯ್ತು? ಇಲ್ಲಿ ಚರ ಆಯ್ತು. ಸರ ಹೋಗಿ ಇಲ್ಲಿ ಕೂಡ ಚರ ಆಯ್ತು. ಇನ್ನೊಂದು ಸಕಾರಕ್ಕೆ ಜಕಾರ. ಮುನ್ ಕೂಡಿಸು ಸೇರಂಗು, ಏನಾಯ್ತು? ಇಲ್ಲಿ ಜೇರಂಗು ಆಯ್ತು. ಮುನ್ ಕೂಡಿಸು ಸೇರಂಗು, ಜೇರಂಗು. ಮುನ್ ಕೂಡಿಸು ಸೋಡರ್, ಜೋಡರ್, ಜೋಡರ್. ತಣ್ಣು ಕೂಡಿಸು ಸೋಡರ್, ತಣ್ ಜೋಡರ್. ಇಲ್ಲೇನಿದೆ? ಅಡಿವತ್ತಾಗಿ ಜೋ ಇದೆ, ಜೋಡರ್, ಜೋಡರ್. ಏನಾಯ್ತು ಹಾಗಾದ್ರೆ? ತಣ್ ಸೋಡರ್ ಜೋಡರ್ ಆಯ್ತು. ಸಕಾರಕ್ಕೆ ಜಕಾರ ಬಂದಿದೆ, ಸಕಾರಕ್ಕೆ ಜಕಾರ, ಸಕಾರಕ್ಕೆ ಜ. ಇಲ್ಲಿ ಸಕಾರಕ್ಕೆ ಚಕಾರ ಬಂದಿದೆ. ಉತ್ತರ ಪದದ ಆರಂಭದಲ್ಲಿ ಕತಪ ಇದ್ದಾಗ ಗದಬ ಬರ್ತಾವಲ್ಲ, ಉತ್ತರ ಪದದ ಆರಂಭದಲ್ಲಿ ಪಬಮ ಇದ್ದಾಗ ವಕಾರ ಬರ್ತದಲ್ಲ, ಅದೇ ರೀತಿಯಾಗಿ ಉತ್ತರ ಪದದ ಆರಂಭದಲ್ಲಿ ಸ ಇರಬೇಕು. ಸಂಧಿ ಕಾರ್ಯ ನಡೆದಾಗ ಕೆಲವೊಮ್ಮೆ ಚ, ಕೆಲವೊಮ್ಮೆ ಝ, ಇನ್ನು ಕೆಲವೊಮ್ಮೆ ಚಕಾರ ಬರ್ತದೆ. ಇಲ್ಲಿ ನೋಡಿ, ಸಂಧಿ ಕಾರ್ಯ ನಡೆದಾಗ ಸಕಾರಕ್ಕೆ ಚಕಾರ ಬಂದಿದೆ. ಇರ್ ಕೂಡಿಸು ಸಾಸಿರ, ಇರ್ ಛಾಸಿರ. 18 ಸಾಸಿರ, 18 ಛಾಸಿರ. 100 ಸಾಸಿರ, 100 ಛಾಸಿರ. ಏನಾಯ್ತು ನೋಡಿ, ಆದೇಶ ಸಂಧಿ ಅಂತ ಬಂದಾಗ ಆದೇಶ ಸಂಧಿಯಲ್ಲಿ 3 ನಿಯಮಗಳನ್ನ ಕಾಣ್ತೇವೆ ನಾವು. ಎಷ್ಟು ನಿಯಮ? 3 ನಿಯಮಗಳು. ಮೊದಲನೇ ನಿಯಮ ಏನು? ಮೊದಲನೇ ನಿಯಮ ಪೂರ್ವ ಪದ ಕೂಡಿಸು ಉತ್ತರ ಪದ, ಸಂಧಿ ಪದ, ಸಂಧಿ ಪದ. ಮೊದಲನೇ ನಿಯಮ, ಉತ್ತರ ಪದದ ಆರಂಭದಲ್ಲಿ ಏನಿರ್ಬೇಕು? ಕತಪಗಳಿರ್ಬೇಕು. ಕತಪಗಳಿದ್ದಾಗ ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಏನ್ ಬರ್ಬೇಕು? ಗ ತ ಪ ಬರ್ಬೇಕು. ಇದು ಮೊದಲನೇ ನಿಯಮ. ಎರಡನೇ ನಿಯಮ ಏನ್ ಹೇಳ್ತು? ಎರಡನೇ ನಿಯಮ ಇಲ್ಲಿ ಪ ಇರಬೇಕು. ಪ ಅಥವಾ ಬ ಎನ್ನುವ ವ್ಯಂಜನಾಕ್ಷರ, ಪ ಬ ಮ ಎನ್ನುವ ವ್ಯಂಜನಾಕ್ಷರ ಇದ್ದಾಗ ಪ ಬ ಮಗಳಿಗೆ ಇಲ್ಲಿ ಏನ್ ಬರ್ಬೇಕ? ವಕಾರ ಬರ್ಬೇಕು ಅಂತಿತ್ತು. ಅಂದ್ರೆ ಪ ಇದ್ದಾಗ ವಕಾರ, ಬ ಇದ್ದಾಗ ವಕಾರ, ಮ ಇದ್ದಾಗ ಕೂಡ ವಕಾರ ಬರ್ಬೇಕು ಅಂತ ನಿಯಮ. ಎರಡನೇ ನಿಯಮ. ಮೊದಲನೇ ನಿಯಮ ಕದ ಜಾಗದೊಳಗ ಗಕಾರ, ತದ ಜಾಗದಲ್ಲಿ ದಕಾರ, ಪದ ಜಾಗದಲ್ಲಿ ಬಕಾರ ಇರ್ಬೇಕು ಅಂತ ಆಯ್ತು. ಇನ್ನು ಮೂರನೇ ನಿಯಮ, ಉತ್ತರ ಪದದ ಆರಂಭದಲ್ಲಿ ಇಲ್ಲೇನಿರ್ಬೇಕು? ಸಕಾರ ಮಾತ್ರವೇ ಇರುತ್ತದೆ. ಇಲ್ಲೇನಿರ್ತದೆ? ಸಕಾರ ಮಾತ್ರವೇ ಇರ್ತದೆ. ಸಂಧಿ ಕಾರ್ಯ ನಡೆದಾಗ ಕೆಲವೊಮ್ಮೆ ಏನಾಗಬಹುದು? ಸದ ಜಾಗದೊಳಗ ಚ ಬರಬಹುದು, ಇನ್ನು ಕೆಲವೊಮ್ಮೆ ಛ ಬರ್ಬೋದು, ಇನ್ನು ಕೆಲವೊಮ್ಮೆ ಜ ಬರಬಹುದು. ಅರ್ಥ ಆಯ್ತಾ? ಇದನ್ನೇ ನಾವು ಯಾವ ಸಂಧಿ ಅಂತ ಕರಿತೀವಿ? ಆದೇಶ ಸಂಧಿ. ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಆದೇಶ ಸಂಧಿಯಲ್ಲಿ ಮಾತ್ರ ಈ ರೀತಿಯ ನಿಯಮಗಳು, 3 ನಿಯಮಗಳು ಬರುವಂತದ್ದು. ಉಳಿದ ಲೋಪ ಮತ್ತು ಆಗಮದಲ್ಲಿ ಈ ನಿಯಮ ಬರುವುದಿಲ್ಲ. ಕೆಲವೊಮ್ಮೆ ಏನಾಗ್ತದೆ? ಕೆಲವೊಮ್ಮೆ ಸಂಧಿ ಕಾರ್ಯನೇ ಮಾಡ್ಲಿಕ್ಕೆ ಬರುವುದಿಲ್ಲ ಕೆಲವು ಪದಗಳನ್ನ. ಅದು ಹೇಗೆ ಸರ್? ಒಂದಿಷ್ಟು ಉದಾಹರಣೆ ನೋಡಿ. ಇಲ್ಲಿ ದೇವರೇ ಇನ್ನೇನು ಗತಿ, ದೇವರೇ ಇನ್ನೇನು ಗತಿ, ಈ ಪದವನ್ನು ಸಂಧಿ ಮಾಡಿ ಸರ್ ನೋಡೋಣ. ಆಯ್ತು, ಮಧ್ಯದಲ್ಲಿ ನಾನೇನ್ ಮಾಡಿದೆ? ಒಂದು ಕೂಡಿಸುವ ಚಿಹ್ನೆಯನ್ನ ಬರೆದೆ. ದೇವರೇ ಕೂಡಿಸು ಇನ್ನೇನು ಗತಿ ಅಂದೆ.
ಇಲ್ಲೇನಾಯ್ತು, ಎ ಎನ್ನುವ ಸ್ವರ ಇದೆ, ಇಲ್ಲಿ ಇ ಎನ್ನುವ ಸ್ವರ ಇದೆ. ಸ್ವರದ ಮುಂದೆ ಸ್ವರ ಬಂದಿದೆ, ಆದ್ರೂ ಕೂಡ ಇಲ್ಲೇನು ಲೋಪ ಆಗ್ಲಿಲ್ಲ, ಏನು ಬಿಟ್ಟು ಹೋಗ್ಲಿಲ್ಲ. ಬಿಡಿಸಿ ಬರೆದಾಗ ಇಲ್ಲಿ ಕೂಡ ಎ ಇದೆ, ಇಲ್ಲಿ ಕೂಡ ಇ ಇದೆ. ಬಿಡಿಸಿ ಬರೆದಾಗ ಯಾವುದು ಸ್ವರ ಲೋಪ ಆಗ್ಲಿಲ್ಲ. ಅಥವಾ ಯಾವ್ದಾದ್ರು ಹೊಸದಾಗಿ ಬಂತ ಕೂಡಿಸಿ ಬರೆದಾಗ ಯಾವುದು ಲೋಪ ಆಗ್ಲಿಲ್ಲ, ಯಾವುದು ಆಗಮ ಆಗ್ಲಿಲ್ಲ, ಸಂಧಿ ಕಾರ್ಯನೇ ಆಗ್ಲಿಲ್ಲ. ಹೇಗಿದ್ದದನ್ನ ಹಾಗೆಯೇ ನಾನು ಬರ್ದೆ. ಅದನ್ನ ನಾವೇನಂತ ಕರಿತೀವಿ, ಪ್ರಕೃತಿ ಭಾವ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ, ಪ್ರಕೃತಿ ಭಾವ. ಇನ್ನೊಂದು ನೋಡಿ, ಅಮ್ಮ ಅದು ಬೇಕು, ಅಮ್ಮ ಅದು ಬೇಕು ಅಂದ್ರೆ ನೋಡಿ, ಅಮ್ಮ ಅನ್ನೋದು ಆ ಕುಡಿಸು ಅ, ಸ್ವರದ ಮುಂದೆ ಸ್ವರ ಇದೆ. ಅಮ್ಮ ಆ ಕುಡಿಸು ಅ, ಇಲ್ಲಿ ಕೂಡ ಏನು ಲೋಪ ಆಗ್ಲಿಲ್ಲ, ಅಥವಾ ಯಾವ್ದಾದ್ರು ಆಗಮ ಆಗ್ಲಿಲ್ಲ, ಯಾವ್ದಾದ್ರು ಇನ್ನೊಂದು ಯಾವ್ದರ ಬದಲಿಗೆ ಮತ್ತೊಂದು ಆದೇಶವಾಗಿಯೂ ಕೂಡ ಬರ್ಲಿಲ್ಲ. ಆದ್ರಿಂದ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೀಲಿಲ್ಲ ಅಂದ್ರೆ ನಾವು ಅದನ್ನ ಪ್ರಕೃತಿ ಭಾವ ಅಂತ ಹೇಳಿ ಕರಿತೇವೆ. ರಾಮ ಅಲ್ಲಿ ನೋಡು, ರಾಮ ಕೂಡಿಸು ಅಲ್ಲಿ ನೋಡು, ಸಂಧಿ ಕಾರ್ಯ ನಡೀತು, ಆದ್ರೆ ಏನು ಆಗ್ಲಿಲ್ಲ, ಸಂಧಿನೇ ಆಗ್ಲಿಲ್ಲ. ಅರ್ಥ ಆಯ್ತಾ? ಇದನ್ನೇ ನಾವು ಪ್ರಕೃತಿ ಭಾವ ಅಂದ್ರೆ, ಸ್ವರದ ಮುಂದೆ ಸ್ವರ ಬಂದ್ರು ಕೆಲವು ಕಡೆ ಲೋಪನೂ ಆಗಲ್ಲ, ಆಗಮನೂ ಆಗ್ಲಲ್ಲ, ಅಂದ್ರೆ ಸಂಧಿ ಕಾರ್ಯಗಳು ಆಗ್ಲೇ ಇಲ್ಲ, ಹೇಗಿದ್ದದನ್ನ ಹಾಗೆ ಇರುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ಹೇಳಿ ಕರಿತೇವೆ. ಮತ್ತೊಂದು ಉದಾಹರಣೆ, ಗುರುವೇ ಉದ್ಧರಿಸು, ವೇ ಕೂಡಿಸು ಉದ್ಧರಿಸು, ಏನಾಯ್ತು, ಸಂಧಿ ಕಾರ್ಯ ಆಗ್ಲಿಲ್ಲ, ಆದ್ರಿಂದ ಇದನ್ನ ಪ್ರಕೃತಿ ಭಾವ ಅಂತ ಕರಿತೀವಿ. ಎಲ್ಲೆಲ್ಲಿ ಸರ್ ಪ್ರಕೃತಿ ಭಾವಗಳಾಗುವ ಸಂಭವ ಇದೆ? ಕೆಲವೊಮ್ಮೆ ಭಾವಸೂಚಕ ಅವ್ಯಯಗಳು ಬರ್ತವೆ. ಆಹಾಹಾ, ಅಬ್ಬಾ, ಅಯ್ಯೋ, ಅಕ್ಕಟ, ಓಹೋಹೋ, ಛೇ, ಈ ರೀತಿಯಾಗಿ ಭಾವವನ್ನ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ಭಾವವನ್ನ ವ್ಯಕ್ತಪಡಿಸುವಂತಹ ಪದಗಳೇನಾದ್ರೂ ಬಂದಿದ್ರೆ, ಭಾವನೆಗಳನ್ನ ವ್ಯಕ್ತಪಡಿಸುವ ಪದಗಳಿದ್ದಾಗ ನಾವು ಏನ್ ನೋಡ್ತೀವಿ, ಸಾಮಾನ್ಯವಾಗಿ ಅಲ್ಲಿ ಒಂದು ಭಾವಸೂಚಕ ಚಿಹ್ನೆಯನ್ನ ಕಾಣ್ತೇವೆ. ಅಂತ ಸಂದರ್ಭದೊಳಗಡೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ಸಂಧಿ ಕಾರ್ಯ ಮಾಡ್ಲಿಕ್ಕೆ ಬರುದಿಲ್ಲ. ಆಹಾಹಾ, ರಾಮ, ರಾಮ, ಅಬ್ಬಾ, ಏನು ವಿಷಯ, ಏನು ವಿಷಯ. ನೋಡಿ, ಇದನ್ನ ನೀವು ಯಾವ ರೀತಿ ಸಂಧಿ ಕಾರ್ಯ ಮಾಡ್ತೀರಿ? ಆಹಾಹಾ, ರಾಮ ಅಂದ್ರೆ ಏನು, ಆಹಾಹಾ ಕೂಡಿಸು ರಾಮ, ಅಬ್ಬಾ ಕೂಡಿಸು ಏನು ವಿಷಯ. ಏನಾಯ್ತು ಅಲ್ಲಿ, ಏನು ಆಗ್ಲಿಲ್ಲ, ಸಂಧಿ ಕಾರ್ಯ ನಡೀಲಿಲ್ಲ, ಹೇಗಿದ್ದದನ್ನ ಹಾಗೆ ನಾವು ಇಟ್ಟೆವು. ಅದಕ್ಕೆ ಅದನ್ನ ನಾವೇನಂತ ಕರಿತೀವಿ, ಪ್ರಕೃತಿ ಭಾವ. ಮತ್ತೆ ಇವುಗಳ ಮುಂದೆ ಕೆಲವೊಮ್ಮೆ ಸ್ವರನೂ ಬರ್ತದೆ. ಆಹಾಹಾ ಅದಾದ ನಂತರ ಅಯ್ಯೋ ಅಂದ್ಬಿಡುದು, ಭಾವಸೂಚಕದ ಮುಂದೆ ಒಂದ್ಸರಿ ಸ್ವರ ಬಂದ್ಬಿಡುದು, ಅಥವಾ ಒಂದು ವ್ಯಕ್ತಿ ಹೆಸರನ್ನ ಬರ್ಬೋದು. ಏನೇ ಆಗ್ಲಿ, ಆ ಸಂದರ್ಭದೊಳಗಡೆ ನಾವು ಸಂಧಿಯನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ನಾವೇನಂತ ಕರಿತೀವಿ, ಪ್ರಕೃತಿ ಭಾವ ಅಂತ ಹೇಳಿ ಕರಿತೇವೆ. ಏನಂತ ಕರಿದೆವು, ಪ್ರಕೃತಿ ಭಾವ ಅಂತ ಹೇಳಿ ಕರಿದೆವು. ಸ್ನೇಹಿತರೆ, ನಾವು ಇಷ್ಟೊತ್ತೇನ್ ನೋಡಿದೆವು, ಸಂಧಿಗಳಲ್ಲಿ ಸಂಪೂರ್ಣವಾಗಿ ಕನ್ನಡ ಸಂಧಿಗಳನ್ನ ಅಭ್ಯಾಸ ಮಾಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವೇನ್ ನೋಡೋಣ, ಸಂಸ್ಕೃತ ಸಂಧಿಗಳಲ್ಲಿ ಬರುವಂತಹ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳನ್ನ ಕುರಿತಂತೆ ಅಭ್ಯಾಸ ಮಾಡಿ, ತದನಂತರ ಈ ಸಂಧಿಗಳು ವಿಷಯದಲ್ಲಿ ಯಾವ ಯಾವ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎನ್ನುವುದನ್ನ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಯಾರು ಭೇಟಿ ಕೊಟ್ಟಿದ್ದೀರಿ ನಮ್ಮ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತರಗತಿ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ನೆನಪಿರ್ಲಿ, ಶಿಕ್ಷಕರಿಗೆ ಸಂಬಂಧಪಟ್ಟಂತೆ HSTR, GPSTR ಹಾಗೂ PSTR ಜೊತೆಗೆ KEA ನಡೆಸುವಂತಹ ಎಲ್ಲಾ ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಪಟ್ಟಂತೆ, ಮುಖ್ಯವಾಗಿ ಕನ್ನಡ ವ್ಯಾಕರಣ, ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ ಉಚಿತವಾಗಿ ನಾವು ತರಗತಿಗಳನ್ನ ಏರ್ಪಡಿಸ್ತಾ ಇದ್ದೇವೆ. ಆಸಕ್ತಿ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.